ಕಾಫಿ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ ಆಶಾ. ಮನಸ್ಸಿನಿಂದ ಮುದ್ದು ಕೈಗಳಿಂದ ತಯಾರಾದ ಕಾಫಿ ಅಂದಮೇಲೆ ಕೇಳಬೇಕೇನೆ, ದೇವಲೋಕದ ಅಮೃತದ ತರ ಇದೆ. ಹೋಗಿಪ್ಪ, ಹೊಗಳಿಕೆಯನ್ನು ಸಾಫ್ ಮಾಡಿ. ಕೈ ಹಿಡಿದ ಸತಿಯನ್ನ ಹೊಗಳದೆ ಬೇರೆಯವರನ್ನ ಹೊಗಳಿದ್ರೆ ಹುಚ್ಚ ಅಂತಾರಷ್ಟೇ. ಆಶಾ, ಸ್ವಪ್ನದಲ್ಲಿಯೂ ಸಹಿತ ನೀನೇ ನನ್ನ ಸತಿಯಾಗಿ ಬರುತ್ತೀಯೆಂದು ನಾನು ಭಾವಿಸಿರಲಿಲ್ಲ. ಎಲ್ಲವೂ ದೈವ ಸಂಕಲ್ಪ. ತಮ್ಮಂತ ಉದಾರ ಹೃದಯದ ಸತಿಯದಿದ್ದು ನನ್ನ ಸೌಭಾಗ್ಯವೇ ಸರಿ. ನೋಡು ಆಶಾ, ಈ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ಯಾವುದೂ ಸ್ಥಿರವಾದದ್ದಲ್ಲ, ಎಲ್ಲವೂ ಅಸ್ಥಿರ. ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು. ಅದಕ್ಕಾಗಿ ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡುವವನೇ ವಿನಃ ಆಸ್ತಿ ಅಂತಸ್ತಿಗಲ್ಲ. ಅಂದಮೇಲೆ ನನ್ನ ಕೈ ಹಿಡಿದ ನೀನು? ನಾನು ಅಷ್ಟೇ. ತಮ್ಮ ಪಾದ ಸೇವಾ ಪುಣ್ಯ ಮಾಡುವ ಪುಣ್ಯವನ್ನು ಪಡೆದುಕೊಂಡು ಬಂದ ನನಗೆ ಯಾವ ಆಸ್ತಿ ಅಂತಸ್ತಿನ ಆಸೆಯೂ ನನಗಿಲ್ಲ. ತಮ್ಮ ಸಾಮೀಪ್ಯದ ಸೌಭಾಗ್ಯದಲ್ಲಿ ಅದೆಲ್ಲವೂ ನನಗೆ ಸಮಾನ. ಅಂದ ಹಾಗೆ ಆಶಾ, ಇನ್ನೊಂದು ವಿಷಯ, ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ಈ ನನ್ನ ಮನಸ್ಸಿಗೂ ಹಾಗೂ ಈ ನನ್ನ ಮನೆಗೂ ಒಡತಿಯಾಗಿರುವೆ. ಈ ಮನೆಯಲ್ಲಿರುವವರೆಲ್ಲರನ್ನ ಪ್ರೀತಿಯ ಆಧಾರದಿಂದ ಕಾಣಬೇಕು. ಈ ಮನೆಯಲ್ಲಿ ಕೆಲಸದಾಳಾಗಿದ್ದರೂ ಹಿರಿಯನ ಸ್ಥಾನವುಂಟು ಲಿಂಗಜನಿಗೆ. ಅವನನ್ನ ನಿನ್ನ ಹೆತ್ತಪ್ಪನೆಂದು ಗೌರವಿಸಬೇಕು. ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನವುಂಟು. ಅವನನ್ನ ನಿನ್ನ ಮೈದನೆಂದು ಭಾವಿಸದೆ ನಿನ್ನ ಮಗನೆಂದು ಕರುಣೆಯಿಂದ ಕಾಪಾಡುವುದು ನಿನ್ನ ಕರ್ತವ್ಯ. ತಮ್ಮ ಮಾತಿಗೆ ಮಾನ್ಯವೇ. ಅಂದ ಹಾಗೆ ಇನ್ನೊಂದು ವಿಷಯ, ಮ್ಯಾನೇಜರ್ ಚಂದ್ರು ನನ್ನ ಆತ್ಮೀಯ ಸ್ನೇಹಿತ. ಅವನನ್ನ ನಿನ್ನ ಅಣ್ಣನೆಂದು ತಿಳಿದುಕೊಳ್ಬೇಕು. ನೋಡಿ, ಅಕ್ಕ, ತಮ್ಮ, ತಂಗಿ ಯಾರನ್ನೂ ಕಾಣುವ ನಾನು ಮ್ಯಾನೇಜರ್ ಚಂದ್ರು ನನ್ನ ಒಡ ಹುಟ್ಟಿದ ಅಣ್ಣ ಅಂತ ಭಾವಿಸ್ಕೊಳ್ತೀನಿ. ಈ ಮನೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ನೋಡ್ಕೊಳ್ತೀನಿ. ಆಯ್ತಿ? ಗುಡ್ ಗರ್ಲ್. ಆಶಾ, ಬ್ಯಾಂಕಿಗೆ ಹೋಗಿ ಬರ್ತೀನಿ. ಏನ್ರಿ, ಬೇಗನೆ ಬನ್ನಿ. ನೀವಿದ್ದಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಒಂದು ಮಗು ಆಗೋವರೆಗೂ ಅಷ್ಟೇ, ಆಮೇಲೆ ನನ್ನನ್ನೇ ಹೊರಗೆ ದೊಡ್ಡಿಯಾ. ಹೋಗಿಪ್ಪ, ನೀವು ತುಂಬಾ ತೊಂದ್ರು. ಅಣ್ಣ, ಅಣ್ಣ, ಯಾರು? ರವಿ? ಹೌದು. ಅತ್ತಿಗೆ, ವಿಧಿ ತಂದ ವಿಪತ್ತಿಗೊಳಗಾಗಿ ನಾನು ನಿಮ್ಮ ಅತ್ತಿಗೆಯಾಗಿ ಬಂದಿದ್ದು ನಿಜ. ಛೇ, ದೈವ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನಬಾರದು. ರವಿ, ಮಾತು ಮಾತಿಗೂ ಅತ್ತಿಗೆ ಅತ್ತಿಗೆ ಏನು ಬುಸಿರು ನನ್ನ ಹೃದಯಕ್ಕೆ ಕಿಚ್ಚನ್ನು ಹಚ್ಚಿದಿರು. ನನ್ನನ್ನು ಕ್ಷಮಿಸು ರವಿ, ನನ್ನನ್ನು ಕ್ಷಮಿಸು. ಅಂತ ಮಾತೇಕೆ ಅಂತ ನಡೆದು ಹೋದ ಘಟನೆಗಳನ್ನೆಲ್ಲ ದುಸ್ವಪ್ನವೆಂದು ಭಾವಿಸಿ ಹಿಂದಿನ ರವಿ ಮಡಿದು ಹೋಗಿ ಇಂದಿನ ಮಮತೆಯ ಮಗನಾಗಿ ಜನಿಸಿದ್ದಾನೆಂದು ಭಾವಿಸಿಕೊಂಡು ನಿನ್ನಂತ ಕರುಣಿ ಆಶೀರ್ವಾದವ ನೀಡಿ ಹರಸು ಈ ನಿನ್ನ ಮೈದುನನ ಮುಂಬಾಳು ಹೊಂಬಾಳ. ರವಿ, ಅಲ್ಲಲ್ಲ, ಮೈದುನ. ಹೇಳಪ್ಪ, ನಮ್ಮ ಬಾಳಿನಲ್ಲಿ ಬೀಸಿದ ಈ ತಂಗಾಳಿ ಬಿರುಗಾಳಿಯಾಗಿ ಮಾರ್ಪಟ್ಟು ನಮ್ಮ ಬಾಳಲ್ಲಿ ಬುಡಮೇಲು ಮಾಡದಂತೆ ರಕ್ಷಿಸು ಎಂದು ಆ ದೇವರಲ್ಲಿ ಮನೆ ಇಡೋಣ ನಾವು. ಅತ್ತಿಗೆ, ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮಿಬ್ಬರನ್ನು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದರು. ಈ ತಾಯಿ ಮಗನ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯ. ದೇವ ಮಾನವನಾದ ನನ್ನನಿಗೆ ಕಿಂಚಿತ ಅನುಮಾನಕ್ಕೆ ಅವಕಾಶವಾಗದಂತೆ ನಡೆದುಕೊಳ್ಳೋಣ. ಒಂದು ವೇಳೆ ನಮ್ಮ ಹಿಂದಿನ ವಿಷಯ ಅವನಿಗೆ ತಿಳಿದರೆ ವ್ಯಥೆಪಟ್ಟು ಹಸು ನೀಗಿ ಬಿಡುತ್ತಾನೆ ಭಾವನಾ ಜೀವಿಯಾದ ನನ್ನ ಅಣ್ಣ. ಅದಕ್ಕೆ ಆಸ್ಪದ ಕೊಡೋದು ಬೇಡ. ನಾವಿಬ್ರು ಅತ್ತಿಗೆ ಮೈದುನಾಗಿ ಅಲ್ಲಲ್ಲ, ಮಾತೆ ಮಗನಾಗಿ ಬಾಳಿ ಅವರ ಮನಸ್ಸಿಗೆ ನೆಮ್ಮದಿ ನೆರಳಾಗಿ ಬಾಳೋಣ. ರವಿ, ಊಟ ಮಾಡುವೆಂತೆ? ನಡೆಯಮ್ಮ, ಬಾಲ್ಯದಿಂದಲೂ ತಾಯಿಯ ಮಮತೆಯನ್ನು ಕಳೆದುಕೊಂಡ ನನಗೆ ಈಗ ಅತ್ತಿಗೆಯ ರೂಪದಲ್ಲಿ ಅವತರಿಸಿ ಬಂದ ಮಾತೆಯ ಮಮಕಾರವನ್ನುಂಟು ಅವರ ಜೀವಿಯಾಗಿ ಬಾಳುತ್ತೇನೆ. ನಡೆಯಮ್ಮ. ರವಿ,
ಕಾಶಿ ಕವನ ದಿನ ಕಾಣ್ತಾವಲ್ಲ ಮಗ ನಿಷೇಧಿಸಿ ಹೆಚ್ಚಾಗೈತೆ ಇಲ್ಲಿ ಲೇ ನಿಶೆ ಹೆಚ್ಚಾಗೈತಿ ನನಗೆ ಅದಕ್ಕೆ ಏನ್ ಮಾಡಬೇಕಪ್ಪ ಈಗ ಹಲ್ಕ ನನ್ನ ಮಗ ಲೇ ಕಾಶಿ ಬಾಯಿ ಬಿಗಡದ ಮಾತಾಡಲಿ ಕುಡುಕ ನನ್ನ ಮಗನ ಹೌದ್ಲೇ ನಾ ಕುಡುಕನ್ ಮಾಡಿದವ ಯಾರ ನೀನಾದ ಲೇಪ ವಾಸುದೇವ ಅದೇನ್ಲೇ ಕಾಶಿ ಅಲ್ಲ ನನ್ನ ಪ್ರೀತಿ ಹಕ್ಕಿ ನೀ ತೇಕಿ ಬಿಡುದು ಹಾರಾಡಿ ಕುಣಿದಾಡಿದ ಮಗ ನೀನು ಅಂದಾಗ ನನ್ನ ಮತ್ತು ಮನ್ಸಿಗೆ ತ್ರಾಸ ಆಗಿ ನಾ ಕುಡಿಯಾಕತ್ತಿ ಅಲ್ಲಿಲೇ ಕಾಶಿ ಅಲ್ಲ ನೀ ಅದನ್ನ ನೋಡಿ ಕೇಳಿ ನಿನಗ ಸಂಕಟ ಆದ್ರ ನೀವು ನೋವು ನನಗ ನಮ್ಮಪ್ಪ ಬೆಂಕಿನ ಸುರಿಯಾನ ಬೆಂಕಿನ ಸುರಿಯಾನ ಅದು ಹೆಂಗಲೇ ಮಗ ಅಲ್ಲಿ ನಾನು ಲಾವಣ್ಯನ ಪೂರ್ಣ ಕುಣಿದಿದ್ದು ನೋಡಿ ಕೇಳಿ ನಿನಗೆ ಸಂಕಟ ಆದ್ರ ನೀವು ನೋವು ನಮ್ಮಪ್ಪ ಆ ಲಾವಣ್ಯ ಕೂಡ ತೆಕ್ಕಿ ಬಡವ ಕುಣಿದಾಡಿಲ್ಲಪ್ಪ ಅದನ್ನ ನಾನು ಕಣ್ಣಾರೆ ನೋಡಿನಿ ನಾ ಏನು ಮಾಡಲಪ್ಪ ನೀನು ನಾ ಕುಣಿದಿದ್ದು ನೋಡಿ ಸೀದಾ ಹೋಗ್ತೈತಿ ಸೆರೆ ಕೊಡಿದಿ ಈಗ ನಾ ಏನು ಮಾಡಿ ಹೇಳಿ ತಗೋ ಕುಡಿದು ಬಿಡು ನೀನು ಬೇಡ ಯಾಕಂದ್ರೆ ನಾನು ತಡ್ಕೊಳ್ಳೋ ಶಕ್ತಿ ಪಡ್ಕೊಂಡು ಹುಟ್ಟಿನಿ ಅಷ್ಟೊಂದು ವೀಕ್ನೆಸ್ ಮೈಂಡ್ ಇಲ್ಲ ನಂದು ಆದ್ರೂ ಒಂದು ವಿಷಯ ಭಾಳ ನನ್ನ ತಿಳಿತಿರ್ನಾಕತ್ತೈತಿ ಏನಪ್ಪ ಅದು ಅದಲ್ಲಿ ನನ್ನ ಲಾವಣ್ಯ ಲವ್ ವಿಷಯ ಭಯಂಕರ ಪರಿಣಾಮ ಬೀರ್ಬಿಟ್ಟತ್ಲಿ ಅಪ್ಪ ಮನುಷ್ಯನ್ಯಾಗ ಹುಚ್ಚ ಯಾವಾಗಲೂ ಹೆಣ್ಣಿನ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬಾರ್ದು ಅಂಗಣಿಯರೊಲಿಯುವುದು ಸಂಗಯ್ಯನೊಲುಮೆ ಅಂತ ಕೇಳಿ ಲೇ ನಾನು ಅದ ಮಾತಾ ಹೇಳ್ತಿಲ್ಲ ನಿಂದ ವಾಸ ಸೊಮ್ಮ ಲಾವಣ್ಯನ ಮರ್ತು ಬಿಡ್ಲೇ ನೀನು ಹೆಣ್ಣು ಮರಿತಾರಲ್ಲ ಅಪ್ಪ ಹೆಣ್ಣು ಮರಿತಾರೆ ಎಷ್ಟು ಕಷ್ಟಪಟ್ಟು ಹೊಡೆದ ಕೆಲಸ ಮರ್ಯಾಕೆ ಬರುತ್ತೆ ಸಾಧ್ಯ ಇರ್ತಮ್ಮ ಏನೋ ಮರೆತು ಬಿಡು ನಾ ಹೇಳಕ್ಕೆ ಅಭಿನಯ ಮಾರ್ಗವೇ ನಿತ್ಯ ಬಂದು ನಾ ಬಂದ್ ಕಲಿಸ್ತೇನೆ ಬಿಡ್ರಿ ಯಾಕ್ರಿ ಹೌದ್ರ ಅಭಿನಯ ಮಾರ್ಗವೇ ಎಲ್ಲಿಗೆ ಬಂತು ನಮ್ಮ ವಿಷಯ ನೋಡ್ರಿ ಎಲ್ಲದೂ ಮುಗೈತಿ ಇನ್ನೊಂದು ಒಮಾಸ್ನ ಸೀನ್ ಒಂದೈತಿ ಅದನ್ನೊಂದು ಮುಗಿಸಿಬಿಟ್ರ ನಮ್ಮ ಸಿನಿಮಾ ರಿಲೀಸ್ ಮಾಡೋದು ಅಲ್ಲ ನಾವೆಲ್ಲ ರಿಲೀಸ್ ಮಾಡ್ಬೋದು ಅದಕ್ಕೊಬ್ಬ ಡಿಸ್ಟ್ರಿಬ್ಯೂಟರ್ ಬೇಕಲ್ಲ ನೀ ಆಗ್ಬಿಡು ಬರೋಬ್ಬರಿ ಆಗ್ತೇನೆ ಒಳ್ಳೆ ನಾನು ಸಾಧ್ಯ ಇಲ್ಲ ಬೇಕಂದ್ರೆ ಪ್ರೇಕ್ಷಕ ಆಗಿ ನಿಮ್ಮ ಪಿಕ್ಚರ್ ನೋಡ್ಕೊಂತ ಕುಂತು ನೀವು ಸಾಂಗ್ ಬಂದಾಗ ಶಿಳ್ಳಿ ಹೊಡೆದು ಚಪ್ಪಾಳಿ ಹಾಕ್ತೀನಿ ನಾನು ಮಾತ್ರ ಡಿಸ್ಟ್ರಿಬ್ಯೂಟರ್ ವ್ಯವಹಾರನ ಬೇಡ ನನಗೆ ಹೌದಾ ಹಂಗಾದ್ರೆ ಚಾಲು ಮಾಡೋಣ ನಮ್ಮೆಲ್ಲರೂ ಸಗಮ ಹೊಡಿರಿ सरसकी बारे सरल सनीहकी बारे सरल दिन प्रीति अति विरला भुक्काडित बहला सरसकी बारे सनीहकी बारे
ಇದು ನಿಮ್ದು ಸಿನಿಮಾನು ಏನು ನಿಜವಾಗ್ಲೂ ಪ್ರೇಮ ಹೆಚ್ಚಾಗಿ ಕುಣಿಯಾಕತ್ತಿರು ಒಂದು ತಿಳಿಯೋದಾಗ್ಯದ ನನಗೆ. ಹೌದಾ ನಾನು ಹೇಳ್ತೀನಿ ಕೇಳು. ಕಟ್ಟ ಕಡೆಯದಾಗಿ ದಿಟ್ಟ ತನದಿಂದ ಹೇಳಿ ಕಿವಿ ಸಂತೋಷವೇ ಈ ನಿನ್ನ ಸೌಭಾಗ್ಯತೆಯಾಗಲೆಂದು ಸಹೋದರ ವಾಸುದೇವ ಇಂದಿನಿಂದ ಎಂದೆಂದಿಗೂ ಈ ಕಾಸಿನೇ ನಿನ್ನ ಬಾಳ ಸಂಗತಿಯಾಗಲೆಂದು ಹರಿಸಿ ಹಾರೈಸು ನಿನ್ನ ಬಾಳ ಸಾಗಿಸೋ ವಾಸುವನ್ನ ಸಹೋದರ. ಏ ಕಾಶಿ ಏನ್ లేదు ಒಮ್ಮೊಮ್ಮೆ ಟ್ರಾನ್ಸ್ಫರ್ ಸೀನಾ ಬದ್ದೆ ಆಗ್ಬಿಡ್ತಿಲ್ಲ ಇದು. ಹೌದೌದು ಹಂಗೆ ಇರ ಹೌದು ಮತ್ತ ಹುಡುಗರು ರಾತ್ರಿ ಎತ್ತಿದ್ದಷ್ಟು ನಿಮ್ಮ ಹತ್ರ ಏನಿರ್ತಿತ್ತೋ ಎಣ್ಣ. ಅಲ್ಲ ಅವನೇ ಹೋಗಿ ಹೋಗಿ ಅವನು ಕುಡುಕುನು ಕಲಿಕೆ ನೋಡು ವಿಚಾರ ಮಾಡು. ಲೇ ಏನ್ ವಿಚಾರ ಮಾಡ್ಬೇಕು ಅವನ ಹತ್ರ ಬಾಳ ನಿಯತ್ತೈತಿ ನಿಮ್ಮ ಹತ್ರ ಇರ್ತೇನೆ ವಾಸು ಅಣ್ಣ. ಅಲ್ಲ ಲಾವಣ್ಯ ಏನು ನನಗ ಅಣ್ಣ ಅಂದ್ಯ ಹೌದು ಅಂದಿನಿ. ಆಯ್ತರಿ ನಾನು ಕುಡುಕ ನಾನು ಕೆಡುಕ ನನ್ನ ಮಗನ. ನಡಿ ನಡಿ ಲಾವಣ್ಯ ಹೋಗೋಣ ನಡಿ. ನಾವು ಒಂದು ಸ್ವಲ್ಪ ಹ್ಯಾಂಡ್ ಬಿಲ್ ಮಾಡಿಸೋದೈತಿ ಮಾಡಿಸ್ಕೊಂಡು ಬರ್ತೀವಿ. ಅಲ್ಲ ಲಾವಣ್ಯ ಏನು ಹಂಗಾರೆ ಇಷ್ಟೆಲ್ಲ ಅವ್ನ ಜೋಡಿ ಕುಣಿದಿ ನೋಡ ಮೊನ್ನೆ ನಾನು 200 ರೂಪಾಯಿ ಕೊಟ್ಟಿದ್ದೆಲ್ಲ ಅದಕ್ಕೆ ಇಟ್ಟುಕೊಂಡು ಕೇಳ್ಕೊಂಡು ಕೊಡ್ದಿ ಇಲ್ಲ ಎಲ್ಲ ಮುಟ್ಟ ನಡಿ. ಅಲ್ಲ ಅವ್ನು ಬರೇ ಕೈ ಕೈ ಹಿಡ್ಕೊಂಡು ಕುಣಿದಕ್ಕೆ 200 ರೂಪಾಯಿ ಆದ್ರೆ ಮತ್ತೇನ್ರ ಬ್ಯಾರೆ ಮುಟ್ಟಿದ್ರ ಏಯ್ ಬಾಯಿ ಬಿಗಿರ್ಗ ಮಾತಾಡು. ಈಗ ಮಾತಾಡಕತ್ತಿ ನೋಡಿಲೆ ನನ್ನ ತುತ್ತು ಲೆಸ್ ಮಾಡಿ ವಾದ್ಯರಚನ ತಮ್ಮನ ಮಾಡ್ತಾನೆ ಬಾಳ ಹುಷಾರು. ಅಷ್ಟೇ ಸುತ್ತಿ ಬಳಸಿ ಮಾತಾಡ್ತಿ. ನಿನ್ನ ಬಾಯಿಗಳಿಗೆ ಹಣ್ಣು ಉದುರಿಸ್ಬಿಟ್ಟೇನೋ ಅಂತಂದು ಹಚ್ಚ ಕನ್ನಡದ ಹೇಳು ಅರ್ಥ ಆಗತ್ತೆ ನನಗೆ. ಲೇ ಬಾಯಿ ತಪ್ಪಿ ಏನ ಅನ್ನ ಅನ್ನೋ ಒಂದು ಸಲಿಗೆಯಿಂದ ಮಾತಾಡ ಹೆಂಗಿದ್ರು ನಿಮ್ಮ ಅಪ್ಪ ನೀವು ಒಂದು ಸ್ವಲ್ಪ ಲಗ್ನಕ್ಕೆ ಬರ್ರಿ ನಾವು ಹ್ಯಾಂಡ್ ಬಿಲ್ ಮಾಡ್ಸಕ್ ಹೊಂಟಿವತ್ತ. ಏಯ್ ಹಣಬಿಲ್ ಯಾಕ್ರಿ? ಹ್ಯಾಂಡ್ ಬಿಲ್ ಅಲ್ಲ ಸಾರಿ ಸರ್ ಲಗ್ನ ಪತ್ರ. ಅಲ್ಲೇ ಕೂತ್ ಇಬ್ರು ಗುದ್ದಿಸ್ಕೊಂಬರ್ರಿ ಲೇ ಮಗ ಲಗ್ನ ಪತ್ರ. ನಾವು ಗುದ್ದಿಸ್ಕೊಂಡಾರ ಬರ್ಲಿ ಒತ್ತಿಸ್ಕೊಂಡಾರ ಬರ್ಲಿ ಮಗ ಅದು ತೊಂದಿ ಏನ್ ಮಾಡೋದೇ ಮಗ. ರೀ ಕಾಶಿ ಅವ್ರೆ ಹಾ ರೀ. ನಡ್ರಿ ಮೊದಲ ಬಂಗಾರ ಅಂಗಡಿಗೆ ಹೋಗೋಣ. ಹಾ. ಬಂಗಾರ ಅಂಗಡಿಗೆ ಹೋಗಿ 4 ತೊಲಿ ಬಂಗಾರ ತಗೊಳ್ಳೋಣ. ಆಮೇಲೆ ಅರಬಿ ಅಂಗಡಿಗೆ ಹೋಗೋಣ. ಹೋಗೋಣ. ಅರಬಿ ಅಂಗಡಿಗೆ ಹೋಗಿ ಒಂದು ರೇಷ್ಮೆ ಸೀರೆ ತಗೋತೀನಿ. ಆಮೇಲೆ ನಿಮ್ಗೆ ಫುಲ್ಲು ಏನದು ಸೂಟು ಸೂಟು ಬೂಟು ಸೂಟು ಬೂಟ್ ತಗೊಂಡು ಸೀದಾ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ನಾನು ಅಲ್ಲ ಹೋಗಿ ಗುದ್ದಿಸ್ಕೊಂಬರ್ತೀನಿ ಲಗ್ನ. ಅಲ್ಲ ಪ್ರೆಸ್ ಅಂದ್ರಲ್ಲ ನಾ ಹೇಳಿದ್ದೆ ಮತ್ ನಾವು ಅವಸರನೇ ಆಗದ್ರಿ ಎಲ್ಲಿ ಬೇಕಂತ ದಾರ್ಯಾಗ ಗುದ್ಕೊಂತ ನಿಂತ್ರ ಅಲ್ಲಿ ಹೋಗುತ್ತೆ ನೆನಪ ಹಾರಬಾರ್ದು ಹೋಗುತ್ತಂದ್ರೆ. ಲೇ ಮಗನ ನಾವು ಗುದ್ದಿಸ್ಕೊಂಡಾರ ಬರ್ಲಿ ಒತ್ತಿಸ್ಕೊಂಡಾರ ಬರ್ಲಿ ಅವ ಪ್ರೆಸ್ನಾಗ ಏನು ಮಾಡ್ತಾನೆ ಅದನ್ನ ಮಾಡಿಸ್ಕೊಂಡ್ ಬರ್ತೀವಿ. ಅದನ್ನ ಕೇಳಾಕ ನೀ ಯಾರು ಅಂತ ಕೇಳ. ನಾನು ಕೂಡ ಮುಗದ ಬಿಟ್ಟತಿ ನಾನು ಆಗಿಂದ ಏನು ಹುಡುಗತ್ತ ವಾಸುವನ್ನ ತಿನ್ನ ನಮ್ಮಪ್ಪ ಬದ್ಮಾಸುಳ ಮಗ ಅವ ಹಂಗ ನಾನು ನಡಬತ್ತೇ ಅವನ ಅಸ್ಥಿ ಪಂದ್ರ ಆಗ್ಬಿಟ್ಟೈತಿ ನೇತಾಡಕ. ಕಾಶಿ ಅವ್ರ ನಾವೇ ಹೋಗೋಣ್ರಿ ಹಂಗಂದ್ರೆ ಹೋಗೋಣ ಬರ್ರಿ. ಕೊಟ್ಟೆಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ್ಸ ಮಾಡಲೆಂದು ಗೆಳೆಯಾಗಿನ ಮೋಸ ಮಾಡಲೆಂದು ಗೆಳೆಯಾಗಿನ ಮೋಸ ನಾನಲ್ಲೂ ಹೆಂಜಲ ಎಡೆಯ ನಡಿ ಹೋಗುತ್ತಿನ ದೇವರ ಗುಡಿಯ ರೌಡಿಗಾನಿ ನನ್ನ ಬಡೆಯ ನಾನಿನ ಕಾಮನಿಸಲ ಎಡೆಯ ತುಂಬಿ ಕನಸಾರ ಮಡಿಯ ಹಿಡಿದಂಗಾತ ಬೆಂಕಿ ಗೆಳೆಯ ನಾಮದ ಗೆಳೆಯ ನಾನಿನ ಮಡಿಯ ಮುಲ್ಲಂದ್ರ ಮಣ್ಣಾಗಿ ಹೋಗುತ್ತಿನ ಗೆಳೆಯ ಯಾವುದಕ್ಕೂ ಮನೆಯ ಬರದಾಗ ಬರ್ಕೊಂಬಂದಿರ್ಬೇಕಲ್ಲ. ಅಲ್ಲ ಈ ಕಲಾಕಾರ ಮಂದಿ ತಮ್ಮ ಕಲಾದಿಂದ ಎಂತೆಂತಾರನೋ ಅವನ ಮಳ ಮಾಡಿಬಿಡ್ತಾರ ನೋಡ್ರಿ. ಅಲ್ಲರಿ
1 ಲೀಟರ್ಗೆ 2 ನೀರು ಬೆರೆಸ್ಕೊಟ್ರು ಮುಚ್ಕೊಂತ ರೊಕ್ಕ ಕೊಟ್ಟು ತಗೊಂತಿದ್ದೆ ನಾನು, ಆದರೂ ಉಪಯೋಗಕ್ಕೆ ಬರಲಿಲ್ಲ. ಇತ್ತ ಕಡೆ ಹಣನೂ ಉಳಿಲಿಲ್ಲ, ಇತ್ತ ಕಡೆ ಗುಣನೂ ಉಳಿಲಿಲ್ಲ. ಆದ್ರೂ ಇನ್ನ ಪ್ರಯತ್ನ ಮಾಡ್ತೇನ್ರಿ. ಯಾಕಂದ್ರ ಈ ಹೆಣ್ಣು ಮೊದಲ ಚಂಚಲ, ಮದುವೆವರೆಗೂ ಬಿಡುದಿಲ್ಲ ನಾನು, ಕಾಯ್ಕೊಂಡ ಇರ್ತೀನಿ ಬೇಕಾದಂಗ. ಆಶಾ ಬ್ಯಾಗ್ ತೆಗಿತೀನಿ. ಕೇಳ್ಕೊಳ್ರಿ, ಆದಷ್ಟು ಬೇಗನೆ ಬಂದ್ಬಿಡ್ರಿ. ಆದಷ್ಟು ಬೇಗ ಬರ್ತೀನಿ, ಮನೆ ಕಡೆ ಹುಷಾರು. ಸರ್ ಸರ್, ಯಾರು? ಓ, ನೀವಾ ಮ್ಯಾನೇಜರ್? ಹೌದು ಆಶಾರಾಣಿ ಅವರೇ, ಜಮೀನ್ದಾರು ಮನೆಯಲ್ಲಿಲ್ಲವೇ? ಇಲ್ಲ, ಅವ್ರು ಇದಕ್ಕೆ ತಾನೇ ಬೆಳಗಾವ್ ಹೋದ್ರು. ಮರಳಿ ಬರ್ಬೇಕಾದ್ರೆ 1 ವಾರ ತಡ ಆಗ್ಬಹುದು. ಪಾಪ, ಅಲ್ಲಿವರೆಗೂ ತಾವೊಬ್ಬರೇ ಕಾಲ ಕಳೆಯುವುದು ಕಷ್ಟವಲ್ಲವೇ? ಕಷ್ಟ? ಈ ಮನೆಯಲ್ಲಿ ನನಗೆ ಈ ತರ ಕಷ್ಟವಿದೆ. ಉಣ್ಣಲು, ಉಡಲು, ತೊಡಲು ಯಾವುದಕ್ಕೂ ಕೊರತೆ ಇಲ್ಲ. ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಆಳಿದೆ, ಬೇಸರವಾದ ತಿರುಗಾಡ ಬರೋದಕ್ಕೆ ಕಾರಿದೆ. ನೀ ಬಂದಂತೆ ಈ ಸಿರಿ ಮಹಾಲಿಗೆ ನಾನು ಮಹಾರಾಣಿಯಾಗಿ ಇರ್ತೀನಿ. ತಪ್ಪು ತಿಳಿಯಬೇಡಿ, ರಾಣಿಯ ಜೊತೆ ರಾಜನಿದ್ರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯುವುದು ಎಂದು ನನ್ನ ಮಾತಿನ ಅರ್ಥ. ಅಂದ್ರೆ ತಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲ. ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಬಹುದೂರ ಹೋಗಿದೆ. ಪಾಪ, ಸವತಿಯ ಸ್ಥಾನದಲ್ಲಿದ್ದ ಲತಾ ನಿಮಗೆ ಅನ್ಯಾಯವೆಸಗಬಾರದಿತ್ತು. ಮ್ಯಾನೇಜರ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಲತಾ ನನಗೆ ಅನ್ಯಾಯ ಮಾಡಿರ್ಬೇಡಿ. ಹೌದು, ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆಯ ಬತ್ತಳಿಕೆ ಕ್ರೂರಂಜಿಗೆ ಮಾಹುತಿ ನೀಡಿ ತಾನು ಸುಖದಲ್ಲಿ ಲೋಲಾಡುತ್ತಿರುವ ಚತುರಮತಿಯವಳು. ಬಾಲ್ಯದ ಗೆಳತಿ ಎಂಬ ಮಮಕಾರವಾದರೂ ಬೇಡವೇ? ಛೇ, ಅದು ಹೋಗಲಿ. ಗುರುವಿನ ಮಗಳೆಂಬ ಮಮತೆಯಾದರೂ ಬೇಡವೇ? ಎಂತ ದ್ರೋಹಿಯ ಹೆಣ್ಣು! ಮ್ಯಾನೇಜರ್, ತಮ್ಮ ಮಾತೆ ಒಗಟಾಗಿದೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ನಾನೇಕೆ ಸುಳ್ಳು ಹೇಳಲಿ? ಸುಳ್ಳು ಹೇಳಿ ನಾಳೆ ನನ್ನ ನೌಕರಿ ಕಳೆದುಕೊಳ್ಳಬೇಕಾದಿತ್ತು. ಕದ್ದು ಕಾಮನಾದವಳ ಕತೆ ನಿಮ್ಮ ಮನವನ್ನೇಕೆ ಹದಗೆಡಿಸುವುದು? ನಾನಿನ್ನು ಬರ್ತೀನಿ. ಇಲ್ಲಿ ಮ್ಯಾನೇಜರ್, ಇಂಥ ವಿಷಯವನ್ನು ಸವಿಸ್ತಾರವಾಗಿ ಪಿಂಚಿ ಹೇಳಿದ್ರೆ ನಿಮಗೆ ನನ್ನ ಮೇಲೆ ಹಾನಿಯಾಗಿದೆ. ಇದ್ದ ವಿಷಯ ನಿಮಗೆ ಹೇಳುತ್ತೇನೆ. ಆದರೆ ನಾಳೆ ನಿಮ್ಮ ಪತಿ ದಯಾನಂದನಿಂದ ನನಗೆ ತೊಂದರೆಯಾದರೆ? ಇಲ್ಲ, ಯಾರಿಂದಲೂ ತೊಂದರೆ ಆಗದಾಗೆ ನೋಡ್ಕೊಳ್ಳೋ ಹೊಣೆ ನನಗೆ ಸೇರಿದ್ದು. ಇದು ಪ್ರಾಮಿಸ್. ಕೈ ಮೇಲೆ ಕೈ ಹಾಕಿದರೆಂದು ಕೈ ಬಿಡಲಾರ ಈ ಚಂದ್ರು. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇದ್ದ ವಿಷಯ ಹೇಳುತ್ತೇನೆ. ಆದರೆ ಈ ವಿಷಯ ಗುಪ್ತವಾಗಿರಬೇಕು. ಕಾಲೇಜಿನಲ್ಲಿ ಕಲಿಯುವಾಗಲೇ ನಿನ್ನ ಪತಿ ದಯಾನಂದ ಮತ್ತು ನಿನ್ನ ಬಾಲ್ಯದ ಗೆಳತಿ ಲತಾ ಇಬ್ಬರು ಪರಸ್ಪರ ಪ್ರೇಮಿಗಳು. ಇವರಿಬ್ಬರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿದೆ. ನಿನ್ನ ತಂದೆಯವರು ಕೊಟ್ಟ ಮಾತಿಗೆ ನಿನ್ನ ಸತಿಯ ಸ್ಥಾನದಲ್ಲಿ ಕ್ರೋಢಿಸಿ ತಾನು ಮನ ಬಂದಂತೆ ಚಕ್ಕಂದವಾಡುತ್ತಿದ್ದಾರೆ ಆ ದ್ರೋಹಿ ಲತಾ. ಸುಖವೇನಿದ್ದರೂ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ಈ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ, ಈ ಯೌವನ ಸಿರಿಯಿಂದ ತುಂಬಿ ತುಳುಕುವ ತರುಣಿ ತಾವು ಮನೆಯಲ್ಲಿರುವಾಗ ಇನ್ನೊಬ್ಬರ ಜೊತೆ ಚಕ್ಕಂದ ಅವಳಲು ಬೆಳಗಾಗಿ ಹೋಗಿದನಲ್ಲ ಆ ನಿನ್ನ ಪತಿ ಅವನೆಂತ ಮೂರ್ಖನಿರಬೇಕು ನನಗೇನು ತಿಳಿಯವಲ್ಲದು. ಹೋಗ್ಲಿ ಬಿಡಿ. ಅಂತೂ ಇಂಥ ವಿಷಯವನ್ನ ಸವಿಸ್ತಾರವಾಗಿ ಬಿಡಿಸಿ ಹೇಳಿ ನನಗೆ ಬಹುದುಃಖವನ್ನೇ ಮಾಡಿದ್ರಿ. ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿ ತಾವು ಕಂಡುಕೊಂಡಿರುವಾಗ ನಾನು ನನ್ನ ಸುಖಕ್ಕಾಗಿ ನನ್ನದೇ ಆದ ದಾರಿ ನಾನು
ವಿಷಯದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿಕೊಡಬೇಡಿ, ಒಳ್ಳೆಯದಲ್ಲ ಅಂತ ನನ್ನ ಮಾತು. ಮ್ಯಾನೇಜರ್, ನಾನು ಒಂದು ಹೆಣ್ಣಲ್ಲಿವೆ, ನನ್ನಲ್ಲೂ ದೈಹಿಕ ಆಸೆ ಆಕಾಂಕ್ಷೆಗಳೇನಿವೆ. ಇಲ್ಲವಂದವರು ಯಾರು? ಅವರು ತಮ್ಮ ಸುಖಕ್ಕಾಗಿ ಕೈ ಹಿಡಿದ ಸತಿಗೆ ದ್ರೋಹ ಮಾಡಿ ಪರಸ್ತ್ರೀಯರೊಡನೆ ಚಕ್ಕಂದ ಮಾಡ್ತಾ ಇರಬೇಕಾದ್ರೆ ನಾನು ನನ್ನ ಸುಖಕ್ಕಾಗಿ ಪರಪುರುಷರೊಂದಿಗೆ ಸಂಬಂಧ ಹೊಂದುವುದು ಅಸಂಬಂಧವೇ? ಅಸಂಬಂಧವೇನಲ್ಲ, ಆದರೂ ನೋಡಿ ಸಮಾಜ ಆದರ ಎನ್ನುತ್ತದೆ. ಅನ್ನದೇನು ಮಾಡುತ್ತೆ ಈ ಸಮಾಜ? ಗಂಡು ದಾರಿ ತಪ್ಪಿದರೆ ಅವನನ್ನ ಶೀಲವಂತ ಎನ್ನುವ ಈ ಸಮಾಜ ಹೆಣ್ಣು ಸ್ವಲ್ಪ ಎಡವಿದ್ರೆ ಸಾಕು ಅವಳನ್ನು ನೋಡಿ ಕೇಕೆ ಹಾಕಿ ಕೈ ತಟ್ಟಿಲಾಗುತ್ತೆ ಈ ಸಮಾಜ. ಈ ಸಮಾಜದ ಕೊಡುಗೆ ನನಗೆ ಬೇಕಾಗಿಲ್ಲ. ನೀವು ಸ್ವಲ್ಪ ಧೈರ್ಯ ತಾಳಿ ನನ್ನೊಂದಿಗೆ ಸಹಕರಿಸಿದರೆ. ತಮ್ಮ ಮಾತು ನನಗೆ ಅರ್ಥವಾಯಿತು, ಆದರೆ ನಾನಿನ್ನು ಮದುವೆಯಾಗಿದೆ ಯುವಕ. ಅದಕ್ಕಾಗಿ ನಾನು ನಿಮ್ಮ ಮೇಲೆ ಮನಸ್ಸು ಮಾಡಿರುವೆ. ನೀವು ನನ್ನ ಮಾತಿಗೆ ಒಪ್ಪಿದ್ದಿ, ಆದ್ರೆ ಈ ಸ್ಥಿರ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವಂತೆ ಮಾಡುವೆ ನಾನು. ದೇವಿ ಪ್ರತ್ಯಕ್ಷವಾಗಿ ವರ ನೀಡಲು ಬಂದಾಗ ಈ ಭಕ್ತ ತಿರಸ್ಕರಿಸುವೇನೆ. ಆಶಾ, ಇಂದಿನಿಂದ ನಾನು ನಿನ್ನವನೇ. ಈ ಆಶಾ ಉದಯದಲ್ಲಿ ಉದಯಿಸಿ ಬಂದ ಚಂದಿರ ನೀವು. ಹೌದಾ? ಹಾಗಾದರೆ ಹಕ್ಕಿಗಳಾಗಿ ಹಾರೋಣ ಬಾ. ಎಂದಿಗೂ ನೀನೆಂದಿಗೂ ಎಂದಿಗೂ ನೀನೆಂದಿಗೂ ದೇವ ಮಂದಿರದಲ್ಲಿ ಕಾಮಪಿಶಾಚಿಗಳ ಕುಣಿತ. ಅಯ್ಯೋ ದೇವರೇ, ಯಾಕಪ್ಪ ಯಾಕಪ್ಪ ನನಗೆ ಇಂಥ ಶಿಕ್ಷೆ ತಂದೊಡ್ಡಿದ್ದು? ಆಶ್ರಯ ಕೊಟ್ಟದ್ದಕ್ಕಾಗಿ ತಕ್ಕ ಪಾಠ ಕಲಿಸಿಬಿಟ್ಟ ವಂಚಕ ಚಂದ್ರು. ಈ ಮಹಾತಾಯಿಗಾದರೂ ತಿಳಿಯಬಾರದು. ಈ ವಿಷಯ ನನಗೇನಾದರೂ ಗೊತ್ತಾಗದು. ನನಗೇನಾದರೂ ಗೊತ್ತಾದರೂ ನಂದನವನ ನಂತರ ಈ ಮನೆ
ಸ್ಮಶಾನವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದು, ಈ ವಿಷಯ ಗುಪ್ತವಾಗಿರಲಿ. ಗುಪ್ತವಾಗಿದ್ದು ನನ್ನ ದನಿಯ ಮರ್ಯಾದೆಯನ್ನು ನಾನು ಕಾಪಾಡಿಕೊಳ್ಳಲೇಬೇಕು. ಕಾಪಾಡಿಕೊಳ್ಳಲೇಬೇಕು. ತುಂಬಾ ಬೇಜಾರಾಗಿತ್ತು. ತೋಟದ ಕಡೆ ಹೋಗಿ ಸುತ್ತಾಡ್ಕೊಂಡು ಬಂದೆ ಲಿಂಗಜ್ಜ. ನೋಡಮ್ಮ, ದನಿ ಊರಲ್ಲಿಲ್ಲದಾಗ ತಾವು ಒಂಟಿಯಾಗಿ ಇಷ್ಟೊತ್ತವರೆಗೂ ತಿರುಗಾಡುವುದು ಒಳ್ಳೆಯದಲ್ಲ. ಕರೆದಿದ್ದರೆ ನಾನು ನಿನ್ನ ಜೊತೆ ಬರುತ್ತಿದ್ದೇನಲ್ಲ. ಲಿಂಗಜ್ಜ, ಯಾಕೋ ನಾಲಿಗೆ ತುಂಬಾ ಉದ್ದವಾಗ್ತಾ ಇದೆಯಲ್ಲ. ಈ ಮನೆಯ ಯಜಮಾನರಾಡುವ ಮಾತುಗಳು ಈ ಮನೆಯ ಆಳಾದ ನಿನ್ನ ಬಾಯಿಂದ ಬರೋದು ಅಷ್ಟೊಂದು ಒಳ್ಳೆಯದಲ್ಲ. ತಪ್ಪು ತಿಳಿಯಬೇಡಿ ತಾಯಿ, ತಪ್ಪು ತಿಳಿಯ. ಮೊದಲೇ ಕೆಟ್ಟ ಕಾಲ, ಹಣ ಆಭರಣಕ್ಕಾಗಿ ಕೊಲೆ ಸುಲಿಗೆಗಳು ನಡೆಯುತ್ತವೆ. ಅದಕ್ಕಾಗಿ ತಮ್ಮ ರಕ್ಷಣೆಗಾಗಿ ತಮ್ಮ ಆಳಗೆಯೇ ಬರುತ್ತಿದ್ದೇನೆಂದೇ ಅಷ್ಟೇ. ನನಗೆಲ್ಲ ಗೊತ್ತಿದೆ. ನನ್ನ ರಕ್ಷಣೆಯ ಹೊಣೆ ಭಾರ ಇನ್ಯಾರು ಹೊರಬೇಕಾಗಿಲ್ಲ. ಇನ್ನು ಮೇಲೆ ನಾನು ಎಲ್ಲಿಗೆ ಹೋಗ್ಲಿ, ಎಲ್ಲಿಗೆ ಬರ್ಲಿ, ಅದನ್ನ ಕೇಳುವ ಅಧಿಕಾರ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಆಶಾ, ನೀನೊಂದು ಹೆಣ್ಣು. ಹೊಸ್ತಿಲ ಒಳಗಿದ್ದಷ್ಟು ನಿನಗೆ ಒಳ್ಳೆಯದಮ್ಮ. ನಿನ್ನ ತತ್ವ ಉಪದೇಶ ನನಗೆ ಬೇಕಾಗಿಲ್ಲ. ಸುಮ್ಮನೆ ಪಾಯಿಂಟ್ ಹಚ್ಕೊಂಡು ಬಿದ್ದಿರೋ ಅಷ್ಟೇ. ನೋಡಮ್ಮ, ನಿನಗೆ ನಾನು ಅಧಿಕಾರದಿಂದ ಹೇಳಲಿಲ್ಲ. ನೀನು ನನ್ನ ಮಗಳನ್ನು ಸಮಾನವಾಗಿ ತಿಳಿದು ಹೇಳಿದೆ ಅಷ್ಟೇ. ಅದು ನಿನ್ನ ದೃಷ್ಟಿಯಲ್ಲಿ ತಪ್ಪಾದರೆ ನಾನು ಏಕೆ ಹೇಳಲಿ? ತಾಯಿ ಅಂತೆ ತಾಯಿ. ಈ ಮನೆಯಲ್ಲಿ ಎಲ್ಲರೂ ನೈವಂಚಕರೇ ಸೇರಿಬಿಟ್ಟಿದ್ದಾರೆ. ಅವನೊಬ್ಬ ಉಂಡಾಡಿ ರವಿ, ನೀನೊಬ್ಬ ಅನ್ನಕ್ಕೆ ಭಾರವಾಗಿರುವ ಮುದುಗ. ಯಾವ ಆಸೆಗಾಗಿ ಬಿದ್ದಿರುವರೋ ಈ ಮನೆಯಲ್ಲಿ ನನಗೆ ಗೊತ್ತಿಲ್ಲ. ಆಶಾ, ಎಂತ ಮಾತಾಡುವ? ಧರ್ಮ ರಕ್ಷಾಕರನೆಂದು ಬಿರುದಾಂಗಿನಾಗಿರುವ ಧರ್ಮರಾಜನ ಮನೆಯ ಸೊಸೆಯ ಬಾಯಿಂದ ಇಂಥ ಕ್ಷುಲ್ಲಕ ಮಾತುಗಳು ಬರಬಾರದಮ್ಮ. ಏನು? ನಾನು ಕ್ಷುಲ್ಲಕಳೆ? ಏನೋ ಬುದು ನನ್ನ ಮಗನೇ. ಬಿಟ್ಟಿ ಕೂಲನ ತಿಂದು ಇಷ್ಟೊಂದು ಸೊಕ್ಕಿನ ನುಡಿಯನ್ನು ಕಕ್ಕುವಷ್ಟು ಕೈರಕ್ಕಂತೇನೋ ನಿನಗೆ? ಅತ್ತಿಗೆ, ಪಿತೃ ಸಮಾನರಾದ ಲಿಂಗಜ್ಜನಿಗೆ ಕೆನ್ನೆಗೆ ಹೊಡೆಯುವಷ್ಟು ಮುಂದುವರೆದಿರ. ಅವರು ಮಾಡಿರುವ ಅಪರಾಧವಾದರೂ ಏನು? ಅದನ್ನು ಕೇಳಲು ನೀನು ಯಾರು? ನಾನು ಯಾರು? ನಿಮ್ಮ ಹಿಂದಿನ ಪುಟಗಳನ್ನು ಒಂದೊಂದನ್ನೇ ತೆರೆದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತದೆ ಈ ರವಿ ಯಾರು ಎಂಬುದು. ಅದು ಹಿಂದಿನ ಪುಟದ ಪುರಾಣ ನನಗೆ ಬೇಕಾಗಿಲ್ಲ. ಅದು ತಿರುಕಾಲ ಕನಸು. ನಿಜ ನಿಮ್ಮ ಮಾತು. ನೀವೀಗ ಶಿವನ ಶಿರದಲ್ಲಿರೋ ನಾಗರ. ಅಂದರೆ ಶಿವನ ಶಿರದಲ್ಲಿರೋ ನಾಗರ ಗರುಡನಿಗೆ ಅಪಹಾಸ್ಯ ಮಾಡ್ತಿತ್ತಂತೆ. ಗರುಡ ಚೆನ್ನಾಗಿದ್ದೀಯಾ ಅಂತ. ಗರುಡನಿಗೆ ಧರ್ಮ ಸಂಕಟ, ಏನ್ ಮಾಡಕ್ಕಾಗತ್ತೆ? ನಮ್ಮೆಲ್ಲರ ರಕ್ಷಕನಾದ ಪರಶಿವನ ಕೊರಳನ್ನು ಅಲಂಕರಿಸಿಕೊಂಡು ನನ್ನ ಯೋಗಕ್ಷೇಮನೆ ಕೇಳ್ತೀಯಾ? ನಿನ್ನ ಸ್ಥಾನ ಬಿಟ್ಟು ಒಮ್ಮೆ ಕೆಳಗೆ ಬಂದು ನೋಡು, ಆಗ ನಿನಗೆ ಗೊತ್ತಾಗುತ್ತದೆ ಅಂತ ಹೇಳ್ತಿತ್ತಂತೆ. ಹಾಗೆ ನೀವು ನಮ್ಮ ಅನ್ನದಾತನ ಅರ್ಧಾಂಗಿಯ ಸ್ಥಾನದಲ್ಲಿದ್ದೀರಾ. ನೀವೇನೆಂದರೂ ನಾವು ಅನ್ನಿಸಿಕೊಳ್ಳಲೇಬೇಕು. ಗೊತ್ತಾತಿಗೆ ನಿಮ್ಮ ಅನ್ನದಾತ ಮನೆಯಲ್ಲಿದ್ದಾಗ ನಿಮ್ಮದೇನಿಲ್ಲಿ ಕೆಲಸ? ಹೋಗ್ರಿ ಮನೆಯಿಂದ ಆಚೆ. ನೀವು ಹೇಳುವುದು ನಿಜ. ಆದರೆ ಒಂದು ಮಾತು, ಈ ನಿಮ್ಮ ಸ್ಥಾನ ಶಾಶ್ವತ ಅಂತ ತಿಳ್ಕೋಬೇಡಿ ಅತ್ತಿಗೆ. ಲಿಂಗಜ್ಜ, ಅನ್ನ ಬರುವವರೆಗೂ ಅಲ್ಲೇ ಫ್ಯಾಕ್ಟರಿಯಲ್ಲಿರೋಣ. ನಡೆ. ಯಾರಿದ್ದೀರಾ ಮನೆಯಲ್ಲಿ? ತಮ್ಮ ಸ್ವಾಗತ ಬಯಸುವ ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಈ ಮನೆಯಲ್ಲಿ? ಸ್ವಾಗತ ಸುಸ್ವಾಗತ ಸುಕುಮಾರ್ ಚಂದ್ರಕಾಂತರವರಿಗೆ. ಅಂತೂ ಆ ಚಂದ್ರನ ಚಕೋರಿ ಕಾತೋದಳಂತೆ ಕಾಣುತ್ತದೆ ಅಲ್ಲವೇ? ಮತ್ತೆ ಚಂದ್ರನಿಲ್ಲದ ಚಕೋರಿ ಬಾಳುವಂತೂ ಸಾಧ್ಯ?
ಬೇಡ ಆಶಾ, ನಿನ್ನ ಸಾಮೀಪ್ಯ ಹೊಂದಲು ಮಧುಪಾನ ಮಾಡಿ ಬಂದಿದ್ದೆ. ನೀನು ಕೊಟ್ಟ ಹಾರ್ಲಿಕ್ಸ್ ಕುಡಿದರೆ ನಾನು 180 rupees ಲಾಸ್ ಆಗುತ್ತೆ. ಏನ್ರಿ ಹಗಲು ಹೊತ್ತಿನಲ್ಲಿ ವಯಸ್ಸು ಇಟ್ಕೊಳ್ಳೋದು ಒಳ್ಳೇದಲ್ಲ. ಕುಡಿಯದಿದ್ದರೆ ಧೈರ್ಯ ಬರಬೇಕಲ್ಲ ಆಶಾ. ಅಂತೂ ನೀವು ಪುಕ್ಕರು ಎಂದೆಂತಾಯ್ತು. ಕಾವಲುಗಾರನ ಕಣ್ಣು ತಪ್ಪಿಸಿ ಆಸೆ ತೀರಿಸಿಕೊಳ್ಳಬೇಕಲ್ಲ, ಅದಕ್ಕೆ ಧೈರ್ಯವೇ ಪ್ರಾಮುಖ್ಯ. ಅಂದ ಹಾಗೆ ನಿನ್ನ ಮೈದುನ ರವಿ ಮತ್ತು ಆ ಮುದುಗೂಬೆ ಎಲ್ಲಿ ಹೋದರು? ಈಗ ತಾನೇ ಬಲ್ಲಂತೆ ಬೆರಳುಗಳಾಡಿ ಕೆನ್ನೆಗೆ ಎರಡು ಬಾರಿಸಿ ಈ ಮನೆಗೆ ಬರದಂತೆ ಕಟ್ಟಪ್ಪಣೆ ಮಾಡಿ ಮನೆ ಬಿಟ್ಟು ಹೊರಗಾಕಿದ್ದೀನಿ ಆ ಪೀಡೆಗಳನ್ನ. ಶಬಾಷ್ ಆಶಾ, ಶಬಾಷ್. ನಿನ್ನ ಪತಿ ಬರುವವರೆಗೂ ಈ ಸಿರಿ ಮಹಲಿನ ಇಬ್ಬರು ರಾಜರಾಣಿಯರೇ. ನಾವು ನಕ್ಕು ನಲಿಯುವ ಅಪ್ಪಿ ಮುದ್ದಾಡುವ. ಅಸಭ್ಯದ ನಡವಳಿಕೆ. ಪವಿತ್ರವಾದ ದೇವಿ ಮಂದಿರದಲ್ಲಿ ದೇವಿಯಲ್ಲಾಗಿ ನಿನ್ನ ಕುಳಿಸಿದ್ರೆ ಹಂದಿಗೆ ಗಂಧ ಲೇಪಿಸದಂತಾಗಲ್ಲೇ. ಏನಿಲ್ಲಕ್ಕ, ನಿನಗೆ ಸ್ವಲ್ಪ ಬುದ್ಧಿ ಬಿಡಿದ್ದೇನೆ. ಪ್ರಣಯದ ಪಕ್ಷಿಗಳು ಸ್ವಲ್ಪ ಸಲ್ಲಪದಲ್ಲಿ ತೊಡಗಿರ್ಬೇಕಾದ್ರೆ ತಿಳಿಗೇಣಿಯಂತೆ ಒಳಗೆ ಬರಲ್ಲ. ನಿನಗೆ ಸ್ವಲ್ಪ ನಾಚಿಕೆ ಬರುವುದಿಲ್ವೇನೆ? ಹೌದಾ ಆಶಾ, ಕರೆಕ್ಟ್ ಇದೆ ಮಾತು. ನಾನು ತಿಳಿಗೇಣಿಯೇ. ತಿಪ್ಪಿ ಮೇಲಿದ್ದ ನಾಯಿಯೊಂದನ್ನು ತಂದು ಮಹಾರಾಜರ ಪಕ್ಕದಲ್ಲಿ ಕೂಡಿಸಿದ್ರಲ್ಲ, ಆ ನಾಯಿ ಹೇಸಿಗೆ ಕಂಡಾಕ್ಷಣ ತಿಪ್ಪಿ ತಿಪ್ಪಿ ತಿರುಗುತ್ತದೆ ಅಂತ ನಾನು ಭಾವಿಸಿರಲಿಲ್ಲ. ಏನೆತ್ತರ ಕ್ಲಾಸ್ ಹೆಣ್ಣೆ, ನನ್ನ ಮನೆಗೆ ಬಂದು ನನಗೆ ನಾಯಿ ಅಂತೇನೆ? ಹೌದಾ ಸರ್, ನಾನು ತರ್ಡ್ ಕ್ಲಾಸೇ. ಹೇಗೆ ಗೊತ್ತಾ, ತರ್ಡ್ ಕ್ಲಾಸ್ ಹೆಣ್ಣೊಂದನ್ನು ದೇವ ಮಂದಿರದಲ್ಲಿ ತಂದು ನನ್ನ ಕೈಯಲ್ಲಿ ನಾನು ಕುದಿಸಿದ್ದಲ್ಲ, ಅವಾಗ ನಾನು ಅದೇ ತರ್ಡ್ ಕ್ಲಾಸ್. ಲೇ ಆಶಾ, ಯಾವ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತು ಆ ಜಾಗವನ್ನು ನಾನು ನಿನಗೆ ತ್ಯಾಗ ಮಾಡಿ ಬಿಟ್ಟು ಕೊಟ್ಟ ಕಡೆ. ಆದ್ರೆ ನೀನೀಗ ನನ್ನ ದುರುಪಯೋಗ ಮಾಡ್ಕೊತಾ ಇದೀಯ. ನೋಡಾಶಾ, ಇನ್ನೂ ಕಾಲ ಮಿಂಚಿಲ್ಲ. ಈಗಲೂ ನೀನು ಈ ನೀಚನ ಸಹವಾಸದಿಂದ ದೂರವಾಗಿ ದೇವ ಮಾನವರಾದ ದಯಾನಂದರ ಜೊತೆ ಸರಿಯಾಗಿ ಜೀವನ ಮಾಡು. ನಿಮ್ಮ ಸಂಸಾರವನ್ನು ಸುಖವಾಗಿ ಸಾಗಿಸು. ನೋಡು, ಸತ್ಯವಾಗಿ ಹೇಳ್ತಾ ಇದ್ದೇನೆ, ನನ್ನ ಹೆತ್ತವರು ಹಾನಿ ಮಾಡಿ ಹೇಳ್ತಾ ಇದ್ದೇನೆ. ಈ ವಿಷಯವನ್ನು ನಾನು ಯಾರ ಮುಂದೆ ಹೇಳೋದಿಲ್ಲ. ನೀನೇ ಕೇಳ್ತೀಯ, ಹೇಳಿದ್ರೆ ನಿನ್ನ ಹೊರನ ಹೊರಬೀಳುತ್ತೆ ನೋಡು. ಯಾಕೆ ಬೆಳಗಾವಿಯಿಂದ ಇಬ್ರು ಕೂಡಿ ಮನೆಗೆ ಬರಬೇಕಾಗಿತ್ತು? ಏ ಲತಾ, ನಾನು ಏನು ಅರಿಯದ ಮುದ್ದೆ ಕಣ್ಣೆ. ನಿನ್ನ ತ್ಯಾಗ ಬುದ್ಧಿಗೆ ಒಳಗಾಗಿ ದಯಾನಂದನ ಹೆಂಡತಿಯಾದೆ ನಾನು. ಆದ್ರೆ ನನ್ನ ಕಲ್ಯಾಣದ ಹಿಂದೆ ನಿನ್ನ ಸುಖ ಅಡಗಿದೆ ಅಂತ ನೋಡಿರಲಿಲ್ಲ. ನೀ ಮಾಡುವ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರಿಗೆ ದುರಾಪಾರ ಹೊರಸ ಸಾಹಸ ಮಾಡಬೇಡ. ನಡೆ, ನನಗೆ
ಹೆಣ್ಣಾಗ್ತೀಯಾ? ನನ್ನನ್ನು ಮದುವೆ ಮಾಡಿಕೊಂಡ ಗಂಡ ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ನಿನ್ನ ಕಾಮದಲ್ಲದ ಅಮ್ಮನೇರಿ ಅಪ್ಪಿ ಮುದ್ದಾಡುವಾಗ ನೀನೇಗೆ ಹಾದು ಬಿಟ್ಟ ಹೆಣ್ಣಾಗ್ತೀಯಾ? ನೋಡು, ಅವನು ನನ್ನ ತಿರಸ್ಕಾರ ಕಂಡಾಗ ನಾನು ಅವನಲ್ಲಿ ಒಂದಾದೆ. ಆದ್ರೆ ನೀನು ಅದೆಷ್ಟು ರಾತ್ರಿ ಕತ್ತು ಮುಚ್ಚಿ ನನ್ನ ಗಂಡನೊಂದಿಗೆ ಚಕ್ಕಂತ ಆಡುವೆ ಏನು? ಅಂದಾಗ ನೀನು ಹೇಗೆ ಹಾದು ಬಿಟ್ಟ ಹೆಣ್ಣಾಗಲು ಸಾಧ್ಯ? ಆಶಾ, ಬಾಯ ಹಿಡಿತದಲ್ಲಿಟ್ಕೊಂಡು ಮಾತಾಡು. ನೋಡು, ದಯಾನಂದ ನಾವಿಬ್ಬರು ಪವಿತ್ರ ಪ್ರೇಮಿಗಳಾಗಿದ್ದೇನೋ ಸತ್ಯ. ಆದ್ರೆ ಗುರುಗಳ ಮಾತಿಗೆ ಕತ್ತು ಬಿದ್ದು ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡೆ. ಮಾಮರದಿ ಕುಳಿತ ಕೋಗಿಲೆಯನ್ನು ಮಾಮರದಿ ತಂದು ಕುಳ್ಳರಿಸಿದೆ. ಮಾಮರದಿ ಕುಳಿತ ಕಾಗೆ ಕೋಗಿಲೆ ಆಗಲು ಸಾಧ್ಯವಿದೆ. ನಾನು ಕಾಗಿನೆ ಅಂತೆಂಬ ನನ್ನ ಬಾಳೆಂಬ ಬಣ್ಣದಲ್ಲಿ ಬಿಟ್ಟಿ ಹಣ್ಣನ್ನ ಕುಕ್ಕಿ ಕುಕ್ಕಿ ತಿಂದು ನನ್ನ ಬಾಯಿಗೆ ಸಿಪ್ಪೆಯನ್ನು ಮಾತ್ರ ಉಳಿಸಿರುವೆ ನೀನು. ಆಶಾ, ಮಿತಿ ಮೀರಿ ಮಾತಾಡ್ತಾ ಇದೀಯ. ನೀನು ಮಾತಾಡೋದ್ರಲ್ಲ ನಾನು ಯಾಕೆ ಸಹಿಸ್ಕೊಂಡು ನಿಂತಿದ್ದೇನೆ ಗೊತ್ತಾ? ನಾನು ಒಂದು ಹೆಣ್ಣಾದ ನನ್ನಿಂದ ಇನ್ನೊಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು ಅಂತ ಮಮಕಾರದಿಂದ ನಾನು ನನ್ನ ಕೈಯಾರೆ ನೀರು ಹಾಕಿ ಬೆಳೆಸಿದ ಮರವನ್ನು ನನ್ನ ಕೈಯಾರೆ ನಾನು ಕತ್ತರಿಸಬಾರ್ದು ಅಂತ. ಪಾಪ, ಅಂತೂ ಉಪಕಾರ ಮಾಡಲು ಬಂದಿದ್ದಾಳೆ ಅಲ್ಲವೇ? ಲತೆ ಅಂತ ಬೆಳಕುವ ಲತಾದೇವಿ. ಬಂದ ನಾಯಿನ ಮಗನೇ, ಊಟ ಮನೆಗೆ ದ್ರೋಹ ಬಗೆಯುವ ನೀನು ಒಬ್ಬ ಗಂಡಸೇನ ಗಂಡನ ಮಗನೇ. ಅನ್ನ ಹಾಕುವ ಒಡೆಯರ ಮನೆಗೆ ಕಲ್ಲು ಹಾಕುವ ನಿಮ್ಮಂತ ಬಂದರು ಆ ಹಾಕಾರದಿಂದ ಈ ಸಮಾಜದಲ್ಲಿ ತಲೆ ಎತ್ತಿ ಬೆರೀತಾ ಇದ್ರಲ್ಲ, ನಿಮಗೆ ಸಹಕಾರ ಕೊಡುವ ಈ ಸಮಾಜಕ್ಕೆ ನನ್ನದೊಂದು ಧಿಕ್ಕಾರವಿರಲಿ. ಆಶಾ, ಸಮಾಜದ ಬಗ್ಗೆ ಮಾತನಾಡಿ ದಣಿಯಬೇಡ. ಈ ಸಮಾಜ ವಿಚಿತ್ರವಾಗಿದೆ. ಹಣ ಹೊಂದಿದ್ದರೆ ಸಾಕು, ಹೊಂದಿದ್ದರೆ ಸಾಕು, ಹಣ ಹೊಂದಿದ್ದರೆ ಸಾಕು. ಈ ಸಮಾಜದ ಬಗ್ಗೆ ಮಾತನಾಡಿ ದಣಿಯಬೇಡ. ಈ ಸಮಾಜವನ್ನು ನಾವೇ ನಮ್ಮ ಸ್ವಯಂ ಶಕ್ತಿಯಿಂದ ಕಟ್ಟಿಕೊಂಡಿದ್ದು. ಹಣ ಹೊಂದಿದರೆ ಸ್ವಸತ್ತು ಹೋಗಿ ಮಜೆ ಮಾತ್ರ ಉಳಿಯುತ್ತಿದೆ. ಹಣ ಹೊಂದಿದ್ದರೆ ಹಾದರ ಮುಚ್ಚಿದು, ಒಂದೊಂದಿದ್ದರೆ ತೊಂಡು ಮುಚ್ಚಿತು ಎಂಬ ಗಾದೆ ಮಾತು ತನಗ ಅರ್ಥವಾಗಿದೆಯೋ ಅಥವಾ ಎಲ್ಲೋ? ಸಾಕು, ಬಾಯ್ ಮುಚ್ಚು. ನಿನ್ನ ಬೇಡ ಅಂತ ಕೇಳೋದಕ್ಕೆ ನಾನಿಲ್ಲಿ ಬಂದಿಲ್ಲ. ಅಂದರೆ ನನ್ನ ಸುಖ ಬಯಸಿ ಬಂದೆಯಾ? ಮುಂದೆ ಮಾತಾಡದೆ ನಿಜವಾದ್ರೆ ನಿನ್ನ ಪಾದರಕ್ಷೆಯಿಂದ ಪೂಜೆ ಮಾಡಬೇಕಾಗಿದ್ದು ಜೋಕೆ. ಕಂಡ ಹೆಂಗಳರನ್ನು ಕಾಮ ದೃಷ್ಟಿಗೆ ಕರೆದು ಸೆರಗು ಹಾಸು ಮಾತ ಕರೆದ್ರೆ ನಿನ್ನ ರಕ್ತ ದೋಕಲನ್ನು ಆಡ್ಬೇಕಾಗಿತ್ತು. ಎಚ್ಚರ. ನಾನು ಮನುಷ್ಯನಲ್ಲವೇ? ನನ್ನನ್ನು ಪಶುವೆಂದು ತಿಳಿದುಕೊಂಡೆಯೋ? ನಿನಗಿಂತ ಪಶುನೇ ಸಾವಿರ ಪಾಲು ಮೇಲುತ್ತಲೋ. ನಂದ ಅವರಿಗೆ ಬಲ್ಲಂತ ಬಿರುದು ಆಡದೆ ನಿನ್ನ ಪರಿಣಾಮ ನೆಟ್ಟಿರೋದಿಲ್ಲ. ಹಾಗಾಗಿ ನನ್ನ ಮನೆಯಿಂದ ಆಚೆ ಹೋಗ್ತೀನಿ. ಆಶಾ, ಹೋಗ್ತೀನಿ. ಹೋಗುವ ನಾನಿನಗೊಂದು ಹಿಂದೆ ನೋಡಿ ಎಂದು ಹೇಳಿ ಹೋಗ್ತೀನಿ. ಚೆನ್ನಾಗಿ ಕೇಳಿಸ್ಕೊ. ಲೇ ಆಶಾ, ಹೆಣ್ಣು ಜಗದ ಕಣ್ಣು. ಗಂಡಿನ ಪಾಲಿನ ಏಳಿಗೆಗೆ ಹೆಣ್ಣಿನ ಸಹಕಾರವೇ ಕಾರಣ ಬಲ್ಲವರು ಹೇಳ್ತಾರೆ. ಲೇ ಆಶಾ, ಗಂಡು 100 ಬಾರಿ ಬಿದ್ದರು ಅದು ಬಂಗಾರ ಕಣೆ. ಹೆಣ್ಣು 1 ಬಾರಿ ಬಿದ್ದರು ಅದು ಆಗದು ಉದ್ಧಾರ. ಅದೇ ಈ ಜಗದ ನಿರ್ಧಾರ. ಹೆಣ್ಣು ತನ್ನ ಜೀವನವನ್ನು ತೆಗೆದು ಗಂಡನ ಚಾರಿತ್ರಕ್ಕೆ ಕಾರಣ ಆಗಬೇಕು ವಿನಃ ಗಂಡನ ಮನೆಯಲ್ಲಿ ಕತ್ತಲ ಮಳ ಹೆಣ್ಣಾಗಬಾರದು ಕಣೆ. ಇನ್ನು ಮುಂದಾಗ ಮನುಷ್ಯನಾಗಿ ಬಾಳೋದ್ರ ಕಲ್ತ್ಕೊ ಸರಿಯಾಗಿ. ಏನೇ ನನಗೆ ಹೆಮ್ಮೆ ಅಂತ ನೋಡು, ನನಗೆ ಹಾದ್ರೆ ಏನಿಲ್ಲ. ದಾಟು ನನ್ನ ಮನೆಯಿಂದ ಆಚೆ. ಯಾಕೆ? ನನ್ನಿಂದ ಏನಾದರೂ? ಚಿಚೆ, ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ.
ನಿಮ್ಮನ್ನು ನೋಡಿ ಬಹಳ ದಿನಗಳಾಗಿತ್ತು, ಅದಕ್ಕಾಗಿ ಕೇಳಬೇಕಾಯ್ತು ಅಷ್ಟೇ. ಲತಾ, ಮೊದಲು ನಾನು ಸ್ವತಂತ್ರ ಹಕ್ಕಿಯಾಗಿದ್ದೆ. ಸ್ವ ಇಚ್ಛೆಯಿಂದೇ ಮನ ಬಂದಂತೆ ಹಾರಾಡುತ್ತಿದ್ದೆ. ಆದರೆ ಆ ಹಾರುವ ಹಕ್ಕಿಯ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಸಂಸಾರ ಎಂಬ ಗೂಡಿನಲ್ಲಿ ದೂಡಿದ್ದಾರೆ ನನ್ನ ಹಿತೈಷಿಗಳು. ಅಂದಾಗ ಆ ಗೂಡಿನಲ್ಲಿರುವ ಹಕ್ಕಿಯೊಡನೆ ಜೊತೆಯಾಗಿರಬೇಕೇ ವಿನಃ ಸಿಕ್ಕ ಹಕ್ಕಿಯೊಡನೆ ಹಾರಾಡಲು ಹೊರಟ್ರೆ ಗುಂಡಿಟ್ಟು ಕೊಂದು ಬಿಡ್ತಾರಷ್ಟೇ ಅಲ್ವೇ ಲತಾದೇವಿ? ನೋಡಿ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ಚೇಚೆ, ತಪ್ಪು ತಿಳುವಳಿಕೆ. ಅಂದು ಮಾತನಾಡಿದ್ದನ್ನೇ ಎಂದು ಮಾತನಾಡುತ್ತಿರುವೆ, ಇಂದಾಡುವ ಮಾತುಗಳನ್ನೇ ಮುಂದೆ ಆಡುವೆ. ಆದರೆ ಅಂದೆನ್ನ ಮಧುರ ಸಂಬಂಧ ಇಂದಿಲ್ಲ, ಇಂದಿನದು ಮುಂದಿರುವುದಿಲ್ಲ. ಅಂದ್ರೆ ತಮ್ಮ ಮಾತಿನ ಅರ್ಥ? ಲತಾದೇವಿ, ನಾನೀಗ ವಿವಾಹಿತ, ಮೇಲಾಗಿ ತಮ್ಮ ಆತ್ಮೀಯ ಸ್ನೇಹಿತೆಯ ಗಂಡ. ತಾವು ಅವಿವಾಹಿತೆ. ಮೊದಲು ನಮ್ಮೀರವರ ನಡುವೆ ಅನುರಾಗದ ಪ್ರೇಮ ಅಂಕುರಿಸಿತ್ತು. ಆದರೆ ಅದೀಗ ಪವಿತ್ರ ಬಂಧುತ್ವವಾಗಿ ನಡೆಸಿದೆ. ಮುಂದೆ ತಾವು ಮದುವೆಯಾದ ಮೇಲೆ ಇಷ್ಟು ಸರಿಗೆ ಉರಿಯಲಾರದು ಅಂತ ಹೇಳಿದೆ. ಇಷ್ಟೇ ನನ್ನ ಮಾತಿನ ಅರ್ಥ. ನೋಡಿ, ನೀವೇನೇ ಮಾತಾಡಿದ್ರು ಇವತ್ತು ನಮ್ಮ ಮನೆಯ ಹುಟ್ಟಿದ ಹಬ್ಬ. ಮದುವೆ ಆದ್ಮೇಲೆ ನೀವು ನಮ್ಮ ಮನೆಗೆ ಬಂದಿರಲ್ವಲ್ಲ, ಹಾಗಾಗಿ ಅಣ್ಣನಿಗೆ ಭೇಟಿಯಾಗಿ ಊಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಕರೆಸ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಲತಾದೇವಿ, ನಾನೀಗಾಗಲೇ ಊರು ಬಿಟ್ಟು 8 ದಿನಗಳಾಯ್ತು. ಅರ್ಜೆಂಟಾಗಿ ನನ್ನ ಮುದ್ದು ಮಡದಿಗೆ ಮುಖವನ್ನು ನಾನು ನೋಡಲೇಬೇಕು. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ಅವಳನ್ನ ಬಿಟ್ಟು 1 ವಾರ ಇರೋದಂದ್ರೆ ಒಂದು ಯುಗವನ್ನೇ ಕಳೆದಂತಾಗ್ತಾ ಇದೆ. ಮತ್ತೆ ಸಿಕ್ಕಾಗ ಬರ್ತೀನಿ, ಖಂಡಿತವಾಗಿ ಊಟ ಮಾಡೇ ತಿಂತೀನಿ. ಮಾತಾಡೋದು ಕೇಳಿ. ಇಲ್ಲ, ಮತ್ತೆ ಸಿಕ್ಕಾಗ ಅಲ್ಲ ರೀ, ದಯವಿಟ್ಟು ಮಾತಾಡು. ಆಶಾಳ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ದಯಾನಂದ. ಆದರೆ ಅವಳ ಆ ದುರ್ನಡತೆಯನ್ನು ದಯಾನಂದರ ಕಣ್ಣಿಗೆ ಬೀಳದ ಹಾಗೆ ಇದ್ರೆ ಅಷ್ಟೇ ಸಾಕು. ಹೇಗಾದ್ರೂ ಮಾಡಿ ಆದಷ್ಟು ಬೇಗನೆ ದಯಾನಂದರ ಸಂಸಾರವನ್ನು ಚೆನ್ನಾಗಿಡಪ್ಪ ದೇವರೇ. ಆ ಕೆಟ್ಟ ನಡತೆ ಹೆಣ್ಣಿನ ಆ ಒಂದು ಕೆಟ್ಟ ಘಟನೆ ಇವರ ಕಣ್ಣಿಗೆ ಬೀಳದ ಹಾಗೆ ಮಾಡಪ್ಪ ದೇವರೇ. ಇಷ್ಟು ನಾನು ನನ್ನ ಕೇಳ್ತೇನೆ. ಆಚಾ, ಸ್ವಲ್ಪ ನಾನು ಹೊರಗೆ ಹೋಗಿ ಬರಲ್ಲ? ಏನ್ರಿ, ನೀವು ಹೊರಗಡೆ ಹೋದ್ರೆ ನಾನು ಒಬ್ಬಳೆ ಈ ಮನೇಲಿ ಟೈಮ್ ಪಾಸ್ ಮಾಡೋದು ಹೇಗೆ? ನೀವೆಲ್ಲಿಗೂ ಹೋಗೋದು ಬೇಡ. ಬೇಗ ಬರ್ತೀನಿ ಸರ್, ಬೇಗ ಬರ್ತೀನಿ. ಅಂತ ಮಹತ್ವದ ಕೆಲಸ ಏನಿದೆ? ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಬರ್ತೀನಿ. ಅಲ್ಲ ರೀ, ಮೇಲಿನ ಮೇಲೆ ಈ ರೀತಿ ಡ್ರಿಂಕ್ಸ್ ತೆಗೆದುಕೊಂಡ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಆ ಮಧುರೆ ಮತ್ತೆಗಿಂತಲೂ ಹೆಚ್ಚು ಮತ್ತೇರಿಸುವ ನಾನಿರುವಾಗ ನಿಮಗೆ ಹೇಗೆ ಬೇಕು ಆ ನಿಸೆಯ ಸೌಹಾಸ? ಆಶಾ, ನೀನ್ ಹೇಳುವುದು ನಿಜ. ಕಡಿತ ಚಟ ಒಮ್ಮೆಲೆ ಬಿಡಬೇಕಂದ್ರೆ ಸ್ವಲ್ಪ ತೊಂದರೆ ಆಗುವುದು. ಬೇಗ ಬಂದ್ಬಿಡ್ತೀನಿ. ಆದಷ್ಟು ಬೇಗನೆ ಬರ್ರಿ. ಈ ವ್ಯಕ್ತಿ ನಂಗೆ ಗೊತ್ತೇ ಹೋಗೋದಿಲ್ಲ. ಸ್ವಲ್ಪ ಈಗ ಬರ್ತೀರಾ? ಹೋಗೋಕ್ಕಿಂತ ಮುಂಚೆ ನಿಮಗೆ ಕೇಂದ್ರದಿಂದ ಒಂದೇ ಒಂದು ಮುತ್ತು ಕೊಡ್ತೀರಾ? ನಿನ್ನ ಜಾಗದಿಂದ ಒಂದೇ ಒಂದು ಹೆಜ್ಜೆ ಕದಲಿದ್ದು ಆದ್ರೆ ನಿಮ್ಮಿಬ್ಬರ ಪ್ರಾಣ ಪಕ್ಷಿ ಹೋಗುವುದರಲ್ಲಿ ಅದ್ಯಾವ ಸಂದೇಹ ಅಲ್ಲ. ಮಿಸ್ಟರ್ ಚಂದ್ರು, ನಿನ್ನ ಈ ಉಪಕಾರವನ್ನ ನಾನು ಅದೆಂದಿಗೂ ಮರೆಯುವುದಿಲ್ಲ. ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ದಾಂಪತ್ಯದ ಜೀವನ ಸುಖಮಯವಾಗಿ ಸಾಗಲಿ. ಹೊರಟೋಗಿ ಹೊರಟೋಗಿ.
ಹೊಂಚು ಹಾಕಿದ್ದಿ ಈ ಆದರಿಯ ಕುತ್ತಿಗೆಗೆ ನನ್ನ ಕೈಗಳಿಂದ ಮಾಂಗಲ್ಯ ಕಟ್ಟಿಸಬೇಕಿತ್ತು. ನನ್ನ ಪ್ರಾರಬ್ಧವೇ ಹೀಗಿರುವಾಗ ನಾನು ಯಾರಿಗೂ ಅಪವಾದ ಕೊಡುವುದು ಬೇಡ, ಯಾರಿಗೂ ಅಪವಾದ. ನಿನ್ನ ಸ್ನೇಹಕ್ಕೆ ಸರಿಸಾಟಿಯಾರು ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ, ನೋಡಿದೆ ಏನಮ್ಮ ಈ ನಿನ್ನ ಮಗನ ದುರಂತ ಜೀವನದ ಕಥೆಯಲ್ಲ. ಕೊಟ್ಟ ಅಮ್ಮ, ಈ ಹೀನ ದೃಶ್ಯವನ್ನು ನೋಡಬಾರದೆಂದು ನೀನು ಮೊದಲೇ ಹೊರಟು ಹೋಗಿದ್ದೆ. ಒಳ್ಳೆಯದಾಯ್ತಮ್ಮ, ಒಳ್ಳೆಯದಾಯ್ತು. ಅಮ್ಮ, ಯಾವುದನ್ನೇ ಆಗಲಿ ಪಡೆದುಕೊಳ್ಬೇಕಂದ್ರೆ ಆ ಭಗವಂತನಲ್ಲಿ ಬೇಡಿ ಬರೆಸಿಕೊಂಡು ಬಂದಿರ್ಬೇಕಮ್ಮ. ಈ ನಿನ್ನ ಮಗ ಅದ್ಯಾವುದನ್ನು ಬರೆಸ್ಕೊಂಡು ಬಂದಿಲ್ಲಮ್ಮ. ನನ್ನ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಎಂದು ನೀ ಸತ್ತು ಮಣ್ಣಾಗಿ ಹೋದೆಯೋ ಅಂದೇ ಮಣ್ಣಾಗಿ ಹೋದವಮ್ಮ, ಅಂದೇ ಮಣ್ಣಾಗಿ ಹೋದವು. ಅಮ್ಮ, ಕರೆದುಕೊಳ್ಳಮ್ಮ ಈ ನಿನ್ನ ಮಗನನ್ನ. ಸಾಕಮ್ಮ, ಸಾಕು, ನನಗೆ ಈ ಪ್ರಪಂಚದ ವ್ಯಾಮೋಹವೇ ಸಾಕು. ನನ್ನ ಜೀವನದಲ್ಲಿ ನಡೆದ ದುರ್ಘಟನೆಗಳೆಲ್ಲವನ್ನ ಮರೆತು ಕೆಲ ಕಾಲವಾದರೂ ನಾನು ಈ ಭೂಮಿ ಮೇಲೆ ಬದುಕಬೇಕಾದ್ರೆ ನನಗೆ ಕೊನೆಯ ಮಾರ್ಗ ಮದ್ಯಪಾನ, ಮದ್ಯಪಾನ, ಮದ್ಯಪಾನ. ಛೇ 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 ಛೇ. ಈ ಜಗತ್ತಿನಾಗ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಒಂದು ತಿಳಿಯೋಲ್ಲ. ಅಲ್ರಿ, ನಾನು ಎಷ್ಟು ಆಸೆ ಅನ್ಕೊಂತಿದ್ದೆ, ನಾ ಫೋಟೋಗ್ರಾಫರ್ನ ಲವ್ ಮಾಡಿ ಕೇಳಿ ನಮ್ಮ ಆಸೆಗೆಲ್ಲ ಕಲ್ಲು ಹಾಕ್ಬಿಟ್ಟು ನೋಡ್ರಿ. ಅಲ್ಲಿ ಗಿಣಿಗೆ ಹೇಳ್ದಂಗೆ ಹೇಳಿದೆ, ಬ್ಯಾಡ್ಲೆ ಆ ಹುಡುಗಿ ಸವಾಸ ಮಾಡಬೇಡ, ಆಕೆ ನಿಮ್ಮ ಚಿಕ್ಕಮ್ಮನ ಸಾಮಾನ. ಅಲ್ಲಲ್ಲ, ಚಿಕ್ಕಮ್ಮನ ಸಮಾನ. ಆ ತಾಯಿ ಮೇಲೆ ಕಾಮ ದೃಷ್ಟಿ ಮೀರಿದ್ರ ಪಾಪ ಹೇಳಿ ನನ್ನ ಮಕ್ಕಳು ಹಾಕಾರ ಅಂತ. ಇಲ್ಲ, ಅದು ಯಾವ್ದಿದ್ರು ನಾವು ಅಂದಿ. ಈಗ ಹೋಗಬೇಕಲ್ಲ ಹೈಕಂತ. ಏ ಯಪ್ಪ, ನಾ ಯಾಕೆ ಹೋಗ್ಲಿ ಹೊಯ್ಕೊಂತ, ನೀನ ಮ್ಯಾಕ್ ಮಾರಿ ನಾ ನಿಂತು ಲಾಭ ಲಾಭ ಹೊಯ್ಕೊಂತ ಹೋಗು. ಅಲ್ಲ, ಈಗ ಹೆಂಗಾತ್ ನೋಡು, ತಂದಿ ಮಗನ ಜಗಳದೊಳಗ ಉಂಡವನ ಜಾನ ಕಾಶಿ. ಕಾಶಿ ಯಾವಲ್ಲವ ಹೇಳ್ತಿ ನನ್ನ ಮಗ. ಅಲ್ಲೋಯಪ್ಪ, ಆ ಹಳ್ಳದ ದಂಡಾಗ ತನ್ನದ ಸ್ವಂತ ತೆರ್ಕೊಂಡು ಕುಂತಾನಲ್ಲ, ಬಂದಾರ್ದು ಹೊಡ್ಕೊಂತ ಅವನ ಕಾಶಿ. ಹಳ್ಳದ ದಂಡ್ಯ ಕುಂತಾನ, ತೆರ್ಕೊಂಡ್ ಕುಂತಾನ, ಬಂದವ್ರು ಹೊಡಿತಾನ. ಎಲ್ಲಿ ಅದು? ಫೋಟೋ ಸ್ಟುಡಿಯೋ ತರದಾನು. ಹೋಯಪ್ಪ, ಬಂದವ್ರು ಹೊಡಿತಾನ. ಈಗಲಾದ್ರೂ ಅರ್ಥ ಆಯ್ತು. ಏ ಪಿತೋನಿ, ಓ ಬರೇ ಎಕ್ಕಸಿತ್ತು ಫೋಟೋಗ್ರಾಫರ್ ಬರಲ್ಲ. ನಾನು ಯಪ್ಪ, ಆ ನಮೂನಿ ಮಳ್ಳಾಗೊಂಡು ಹೊಡೆದಾನ. ಏನು ಫೋಟೋ ಹೊಡೆದಾನ. ಹೋಯಪ್ಪ, ಗಾಬರಾಗಬೇಡ, ಫೋಟೋ ಹೊಡೆದಾನ. ಅಲ್ಲ, ಬರೀ ಫೋಟೋ ಹೊಡೆದಕ್ಕೆ ಮಳ್ಳ ಹಾಕಿ. ಯಪ್ಪ, ನಾನು ಕೇಳಿದ್ರೆ ನಾ ಏನು ಹೇಳಪ್ಪ, ಅವ ಫೋಟೋ ಹೊಡೆದಾನು, ಮತ್ತೇನಾರ ಹೊಡೆದಾನು. ಹೊಡೆದವನ ಗೊತ್ತು, ಹೊಡೆಸ್ಕೊಂಡೀಗ ಗೊತ್ತು. ಯಪ್ಪ, ಒಂದು ಮಾತು ಹೇಳ್ತೀನಿ, ಬಹುತೇಕ ಅವ ಕಲರ್ ಫೋಟೋನ ಹೊಡೆದಿರ್ಬೇಕು ನೋಡಿ. ಅಪ್ಪ, ಏ ಆಕಿನ ನಾನು ನೋಡಿನಿ, ಬರೀ ಕಲರ್ ಫೋಟೋ ಮಳ್ಳಾಳು ಹುಡುಗಿ ಎಲ್ಲಲೇಕಿ. ಬಹುತೇಕವ ಬ್ಯಾರೆ ಏನೋ ಮಾಡ್ದಂಗದ. ಯಪ್ಪ, ಅವ ಏನಾರ ಏನು ಮಾಡ್ಕೊಳಕ ಅದನ್ನ ತೊಗೊಂಡು ನಮಗೇನು ಮಾಡೋದೈತಿ. ಯಪ್ಪ, ನಾನು ಮರ್ಯಾದೆ ಅಂತ ಆ ಹುಡುಗಿ ಮರ್ತು ಕ್ಯಾಟಿ ಇವನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀನು ಸೀದಾ ಮನ್ಯಾಗ ಹೋಗ್ತಾ ಒಂದು ಮೂಲ್ಯಾಗ ಕುಂತು ಬಿಡು. ಲೇ, ನಿನ್ನಂಗ ಹೇಳಿ ನನ್ನ ಮಗ ಅಲ್ಲಲೇ ನಾನು. ಹೆಂಗಾರ ಮಾಡಿ ಆ ಹೇಸ್ ಕಾಸಿನ ಊರು ಬಿಡಿಸಿ
ಆಕಿ ಲಾವಣ್ಯ ಮನಸ್ಸು ಪರಿವರ್ತನೆ ಮಾಡಿ ನಾ ಹೊಲಸ್ಕೋತೀನಿ ಯಾರು ಬೇಡ ಅಂದಾರ ಓದಿಸ್ಕೋಬೇಕು ಓದಿಸ್ಕೋ ಹೋಗು. ಯಾರು ಬೇಡ ಅಂದಾರ ಯಪ್ಪ ನಂದೊಂದು ಸ್ವಲ್ಪ ಬಾದಾಮಿಗೆ ಕೆಲಸ ಐತಿ, ನಾನು ಅರ್ಜೆಂಟ್ ಹೋಗ್ಬೇಕಾಗೈತಿ. ಹಾಂ ಬರ್ತೀನಿ ಅಪ್ಪ ನಾನು. ಲೇ ಈಗ ಯಾಕಲೇ ಬಾದಾಮಿಗೆ? ಇವನು ಅಲ್ಲೋಯಪ್ಪ, ನಮ್ಮ ದೋಸ್ತಂದು ಲಗ್ನ ಐತಿ, ಅವ್ ಬಸವರಾಜ್ ಇದ್ದಲ್ಲ ಅವಂದು ಲಗ್ನ ಐತಿ, ಅದಕ್ಕೆ ಹೋಗ್ತೀನಿ ನಾನು. ಬಾದಾಮಿ ಬಸವರಾಜಂದ ಹೋಯಪ್ಪ ಒಂದ್ ತಿಂಗಳ ಮಾಡ್ಕೊಂಡಿದ್ನಲ್ಲಿ ಅವ ಅಲ್ಲೋಯಪ್ಪ, ಅವ ತಿಂಗಳ ಒಂದು ಲಗ್ನ ಹಾಕಣ. ಹೇಳ್ತೀನಿ ಕೇಳಿಲ್ಲ, ಅವ ಹೆಣ್ಣು ನೋಡಬಾರ್ದು ಕಾಂಟ್ರಾಕ್ಟ್ ತಗೊಂಡ. ಅವರೇ ಪುಣ್ಯ ಮತ್ತೆ ನಾನು ಪಾಪಾತ್ಮ ಗೋಣಿನ ಬಾಯಾಗ ಮಣ್ಣು ಹಾಕ. ನಿನ್ನ ಮಗಳ ಸಮಾಧಾನ ಅಲ್ಲ ಅವನ ಜೋಡಿ ಕುಣಿದಾಡಿದ್ರ ನೀನು ಪಾತಾತ್ಮ. ನಿನ್ನಂತ ನಿರ್ಚುರಿಗೆ ಅತಿ ವೇಗದಲ್ಲಿ ಕ್ಯಾನ್ಸರ್ ಪ್ರಾಪ್ತಿ ಆಗಲ್ಲ. ಯಪ್ಪ ನಾ ಬರ್ತೀನೋ ನಿನ್ನ ಬಾಯಾಗ ಮಣ್ಣು ಹಾಕ. ನಿನ್ನ ನಂಬಿಕೆ ಯಾವ ಜಗಕ್ಕೆ ಬಂದು ನಿಂತು ನಿನ್ನ ಬಾಯಾಗ ಮಣ್ಣು ಹಾಕ. ಹೋಗಿ ಎಲ್ಲ ಊರು ಹಾಕೊಂಡು ಸಾಯಿ. ಮನೆಯಾಗ ಹೋಗಿ ಭಜನೆ ಮಾಡ್ಕೊಂತ ಕುಂದರು. ಶಿವಾಯ ನಮೋ ಶಿವಾಯ ನಮೋ ಶಿವಾಯ ನಮೋ ಅಂತ ಬರ್ಲಾಯಪ್ಪ. ನಿನ್ನ ದಿಕ್ಕಿಗೆ ಶರಣಾರ್ಥಗಳು. ಬರ್ತೀನಿ ಭಾರ್ಯ. ಶಿವಲೋಕದಿಂದ ಒಬ್ಬ ಯೋಗಿ ಬಂದ ನವ್ವ, ಒಬ್ಬ ಜೋಗಿ ಬಂದ ನವ್ವ. ಶಿವರಾಜ ನವ ಮಾಡಿದ ಅಲ್ಲೇ ನಿಂತನವ್ವ. ಕಾಸಿನ ಊರು ಬಿಡಿಸಿ ಬಿಟ್ರ ಆ ಹಕ್ಕಿ ನಮ್ ಪುಟ್ಟ್ಯ ಬಿದ್ದಂಗ. ಹಲೋ ಬರ್ತೀನಿ ಕೆಳಗೆ ಬೆಳಗಾಗಿದ್ದು ಎಲ್ಲ ಕರ್ರ ಮಾಡ್ಕೊಂಡ ಬರ್ತೀನಿ. ತಾತಾದ್ರಿ ಪಾತಾಲೆ ಹೊಡೆದ್ರ ಗಪ್ ಆಗೋದು. ಲಾವಣ್ಯ ಕೈ ಕೊಟ್ಬಿಟ್ಟ. ಏನಂತ ನಿಜ ಹೇಳು, ಅದೆಷ್ಟು ದಿನಗಳಿಂದ ಹೊಂಚು ಹಾಕಿದ್ದಿ? ಆ 16 ಜನರು ಉಂಡು ಬಿಸಾಕಿದ ಎಂಜಲ ಎಲೆಯನ್ನು ತೊಳೆದು ಅದನ್ನ ಮಡಿ ಮಾಡಿ ನನಗೆ ಎಡೆ ಮಾಡಬೇಕೆಂದು ಹೇಗೆ ಮಾತಾಡ್ತಾ ಇದ್ದೀರಾ? ನಾನು ಮಾಡೋ ತಪ್ಪಾದ್ರೂ ಏನು? ಲತಾ ಇನ್ನೂ ಅರ್ಥವಾಗಲಿಲ್ಲವೇ? ಇನ್ನೂ ಅರ್ಥವಾಗಲಿಲ್ಲವೇ? ಲತಾ ಇದುವರೆಗೂ ಯಾರು ಮುಟ್ಟಲಾರದೆ ಇರುವ ಬಂಗಾರದ ಬಟ್ಟಲಲ್ಲಿ ಉಂಡು ಪುನೀತನಾಗಬೇಕೆಂದು ಹೆಬ್ಬಯಕೆ ಇಟ್ಟುಕೊಂಡ ನನಗೆ 16 ಜನರು ಉಂಡು ಬಿಸಾಕಿದ ಎಂಜಲೆಯಲ್ಲಿ ಊಟ ಪಡೆದಿದೆಯಲ್ಲವೇ? ಲತಾ, ಪವಿತ್ರ ಪ್ರೇಮದ ಮಧುರ ಬಾಂಧವ್ಯದ ಮಾಲೆಯನ್ನು ಧರಿಸಿಕೊಳ್ಳಬೇಕಾದ ಈ ನನ್ನ ಕೊರಳಿಗೆ ಚೂಪಾದ ಮುಳ್ಳಿನ ಮಾಲೆಯನ್ನ ಹೆಣೆದು ಅದನ್ನ ಆ ನೀತಿಗೆಟ್ಟ ಹೆಣ್ಣಿನ ಕೈಗೆ ಕೊಟ್ಟು ಸುಂದರವಾದ ಹಂದರದಲ್ಲಿ ಮಂಗಳ ವಾದ್ಯವನ್ನು ಮೊಳಗಿಸಿ ಈ ನನ್ನ ಕೊರಳಿಗೆ ಹಾಕಿಸಿ ಜೀವನ ಪರ್ಯಂತ ಬರೀ ನೋವನ್ನೇ ಅನುಭವಿಸುವಂತೆ ಮಾಡಿ ನಿನ್ನ ಸೇರನ್ನ ತೀರಿಸಿಕೊಂಡೆಯಲ್ಲ ಲತಾ. ಈಗಲಾದರ ತೃಪ್ತಿ ಆಯಿತೇ ನಿನ್ನ ಮನಕ್ಕೆ? ಏನಂತ ಇನ್ನು ನಿನ್ನ ಸಿಟ್ಟು ತೀರದಿದ್ದರೆ ಈ ನಿನ್ನ ಕೈಯಾರೆ ಒಂದು ದೊಡ್ಡ ವಿಷ ಕೊಟ್ಟು ಬಿಡು, ಕುಡಿದು ಈ ಭೂಮಿಯ ಋಣವನ್ನು ಹರಿದುಕೊಳ್ತೀನಿ. ಏನಂತ ನನ್ನ ಕೈ ಹಿಡಿದು ಬಾಳು ಸಾಗಿಸುವ ಈಚೆ ನಿನಗಿಲ್ಲ ಅಂತ ಹೇಳಿದ್ರೆ, ನಾನು ಅಲ್ಲನೆಂದು ನಿಷ್ಠುರವಾಗಿಯೇ ಹೇಳಿದರೆ ಈ ನನ್ನ ಹೃದಯ ಮಂದಿರದಲ್ಲಿ ನಾನು ನಿನಗೆ ನೀಡಿದ ಸತಿ ಎಂಬ ಸದ್ಭಾವನೆಯ ಮೂರ್ತಿಯನ್ನ ಕಿತ್ತೊಗೆದು ಮತ್ತೊಮ್ಮೆ ಈ ಲತಾ ನನ್ನ ಒಣ ಹುಟ್ಟಿದ ಸಹೋದರಿ ಎಂಬ ಪವಿತ್ರ ಸ್ಥಾನವನ್ನು ನೀಡಿ ನಿನಗೆ ಅನುರೂಪವಾದ ವರನನ್ನು ಶೋಧಿಸಿ ವಿಜೃಂಭಣೆಯಿಂದ ಮದುವೆ ಮಾಡಿ ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಬಾಳು ಸಾಗಿಸುತ್ತಿದ್ದೆ. ಆದ್ರೆ ಒಬ್ಬ ವ್ಯಭಿಚಾರಿಯನ್ನ ತಂದು ಪಾವನಾಜೀವಿಯಾದ ನನ್ನ ಕೊರಳಿಗೆ ಕಟ್ಟಿದೆಯಲ್ಲ, ಇದನ್ನ ದೇವರಾದ್ರೂ ಮೆಚ್ಚುತ್ತಾನೇನೆ ಲತಾ. ಆ ದೇವರಾದ್ರೂ
ಈ ದಯಾನಂದನ ಜೀವನವನ್ನೇ ಹಾಳು ಮಾಡಿ ನನ್ನ ಮನೆಯ ಮ್ಯಾನೇಜರ್ ಚಂದ್ರನೊಡನೆ ಚೆಲ್ಲಾಟ ಮಾಡಿದ ಆಶಾ ಈಗಲಾದರೂ ಅರ್ಥವಾಯಿತೇ ಲತಾ? ದಯಾನಂದ್, ದುಡುಕಬೇಡ. ನೋಡಿ, ಏನೋ ಗಂಡನ ಸ್ನೇಹಿತ, ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತ ತಿಳ್ಕೊಂಡು ಸ್ವಲ್ಪ ಸಲಹೆಯಿಂದ ನಡ್ಕೊಂಡಿರ್ಬೇಕು. ಹಾಗೆ ಇನ್ನೊಬ್ಬರ ಬಗ್ಗೆ ಅಪಾರ ಕೊಟ್ಟು ಮಾತಾಡೋದು ತಪ್ಪು ಅಂತ ನನ್ನ ವಿಚಾರ ಅಷ್ಟೇ. ಏ ಲತಾ, ಈ ನಿನ್ನ ಮಾತುಗಳು ಹೇಗಿವೆ ಗೊತ್ತೇ? ಮುಗ್ಧ ಮಗುವನ್ನ ಸಾಂತ್ವನಗೊಳಿಸಲು ತಾಯಿಯಾದವಳು ಆ ಮಗುವಿಗೆ ಕಹಿಯಾದ ಬೇವಿನ ಕಾಯಿಯನ್ನ ಸಿಹಿ ಮಾವಿನ ಕಾಯಿ ತಿನ್ನು ತಿನ್ನು ಅಂತ ಹೇಳುವ ಹಾಗಿದೆ. ಆದ್ರೂ ಲತಾ, ಆದ್ರೂ ಈ ನನ್ನ ಪವಿತ್ರ ಕೈಗಳಿಂದ ಒಂದು ಸೂರ್ಯಗೂ ತಾಳಿ ಕಟ್ಟಿಸಿದೆಯಲ್ಲ. ಈ ನಿನ್ನ ಚಾಣಾಕ್ಷತನವನ್ನ ನಾನು ಅದೆಷ್ಟು ಕೊಂಡಾಡಬೇಕು ತಿಳಿಯದಾಗಿದೆ ಲತಾ, ತಿಳಿಯದಾಗಿದೆ. ನೋಡಿ, ಪ್ರತ್ಯಕ್ಷ ಕಾಣಬೇಕು. ಪ್ರತ್ಯಕ್ಷ ಕಾಣದ ಇನ್ನೊಬ್ಬರಿಗೆ ಅಪಾರ ಕೊಟ್ಟು ಮಾತಾಡೋದು ತುಂಬಾ ತಪ್ಪು. ಚೆನ್ನಾಗಿದೆ ನಿನ್ನ ಪ್ರಶ್ನೆ. ಏನತಾ, ನನಗಿಂತಲೂ ಮುಂಚಿತವಾಗಿ ಅವರಿಬ್ಬರ ಪ್ರಣಯದ ಆಟವನ್ನ ಕಣ್ಣಾರೆ ಕಂಡವಳು ನೀನು. ಅಂದ ಮೇಲೆ ನನ್ನನ್ನೇ ಕೇಳುವೆ ಅಂದ್ರೆ ಇದಕ್ಕೆ ನಾನೇನ್ ಹೇಳಿ ಲತಾ, ನಾನೇನ್ ಹೇಳಿ? ಏನು, ನಾನು ಕಣ್ಣಾರೆ ಕಂಡಿದ್ದೇನಾ? ಎಂದು, ಯಾವಾಗ, ಎಲ್ಲಿ ಎಂದು ಕೇಳುವೆಯಾ? ಏನತಾ, ಅಂದು ನಾನು ಬೆಳಗಾವಿಯಿಂದ ಬಂದಾಗ ಅವಸರದಿಂದ ಮನೆಗೆ ಹೋಗ್ಬೇಕಾದ್ರೆ ನನ್ನನ್ನ ಮಧ್ಯ ದಾರಿಯಲ್ಲಿ ತಡೆದು ನಿಮ್ಮ ಅಣ್ಣನ ಹುಟ್ಟುಹಬ್ಬ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹೋದಾಗ ಅವರಿಬ್ಬರ ಪ್ರಣಯದಾಟವನ್ನು ನಿನ್ನ ಕಣ್ಣಾರೆ ಕಂಡಿದ್ಯೋ ಇಲ್ಲೋ? ಮಾಡಿ ಹೇಳಪ್ಪ, ಮಾಡಿ ಹೇಳು. ಹೌದು ದಯಾನಂದ್, ಸತ್ಯ ನಿಮ್ಮ ಮಾತು. ಆ ಹೀನ ದೃಶ್ಯ ನನ್ನ ಕಣ್ಣಿಗೆ ಬಿದ್ದಿದ್ದನ್ನು ಕಂಡಾಗಲೇ ಆಶಾಳ ಜೀವನ ಹಾಳಾಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನೀವು ದಾರಿಯಲ್ಲಿ ಭೇಟಿಯಾದಾಗ ಮನೆಗೆ ಹೋಗ್ಬೇಡಿ ಅಂತ ನಿಮ್ಮನ್ನ ಅಡ್ಡಗಟ್ಟಿ ನಿಲ್ಲಿಸಿದ್ದು. ಆದ್ರೆ ಕೊನೆಗೆ ಸತ್ಯ ನಿಮ್ಗೆ ಗೊತ್ತಾಯ್ತು ಅಷ್ಟೇ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ದಯಾನಂದ್. ನಿನ್ನನ್ನು ಕ್ಷಮಿಸಲು ನಾನಾರು ಲತಾ? ಒಟ್ಟಾರೆ ನಾನೊಬ್ಬ ನಿರ್ಭಾಗ್ಯ ತೀರಿತು. ಈಗ ಆಶಾ ಯಾರ ಜೊತೆಯಲ್ಲಿ ಎಲ್ಲಿರಬೇಕೋ ಅಲ್ಲಿದ್ದಾಳೆ. ಅಂದರೆ ಲತಾ, ಹಾದರದ ಕಳುವನ್ನು ಮುಚ್ಚಿಡಲು ಅದೆಂದಿಗೂ ಸಾಧ್ಯವಿಲ್ಲ. ಕಳ್ಳತನದ ಕಾವಿಗಳನ್ನು ಕಣ್ಣಾರೆ ಕಂಡ ನಾನು ಅವರ ಪಾಲಿಗೆ ಕಾಳ ಸರ್ಪವಾಗದೆ ಕರುಣೆಯ ಸಾಗರವಾಗಿ 50,000 ರೂಪಾಯಿ ಚೆಕ್ಕನ್ನ ಅವರ ಕೈಗಿತ್ತು ಕೈ ಹಿಡಿಸಿ ಕಳುಹಿಸಿಕೊಟ್ಟೆ. ನಿಮ್ಮ ಬಾಳು ಬಂಗಾರವಾಗಲಿ, ನಿಮ್ಮ ದಾಂಪತ್ಯದ ಜೀವನ ಸುಖಮಯವಾಗಿ ಸಾಗಲಿ ಎಂದು ಹರಸಿ. ದಯಾನಂದ್, ನೀವೆಂತ ತ್ಯಾಗಿ. ಲತಾ, ನನ್ನ ತಾಯಿ ನನಗೆ ಕಲಿಸಿರುವ ಪಾಠವೆಂದರೆ ತ್ಯಾಗ, ಕರುಣೆ, ದಯೆ, ದಾಕ್ಷಣ್ಯ. ಅಂದಾಗ ಅದನ್ನ ಬಿಟ್ಟು ಸಿಟ್ಟಿನಲ್ಲಿ ಸುಟ್ಟು ಹಾಕುವ ದುರ್ಬುದ್ಧಿ ಬಂದಿದ್ದೇ ಈ ದಯಾನಂದನಿಗೆ. ದಯಾನಂದ್, ಅವಳಷ್ಟೊಂದು ನೀಚ ಬುದ್ಧಿಯೊಳಗೆ ನನಗೆ ಗೊತ್ತಿರ್ಲಿಲ್ಲ. ಕನಸಿನಲ್ಲಿ ಹೇಳ್ತಾ ಏನೇ ಕೆಲಸ ಮಾಡ್ತಾ ಅಂತ ನಾನು ಭಾವಿಸಿರ್ಲಿಲ್ಲ. ಲತಾ, ನಿನ್ನ ಭಾವನೆ ಏನೋ ಪಾವನವಾಗಿತ್ತು ನಿಜ. ಆದ್ರೆ ಪಾಪದ ಕೆಲಸಕ್ಕೆ ಕೈ ಹಾಕುವ ಮುನ್ನ ಸ್ವಲ್ಪ ವಿಚಾರ ಮಾಡಿ ಮುಂದಡಿಯಬೇಕಾಗಿತ್ತಲ್ಲವೇ? ನೋಡಿ, ಆದ್ರೂ ನೀವು ಉದ್ದೇಶಪೂರ್ವಕವಾಗಿ ನಾನು ಈ ಕೆಲಸ ಮಾಡಿ ನಿಮ್ಮ ಕಾಲದಲ್ಲಿ ನಾನು ಕಲ್ಲು ಹಾಕಿದ್ದೀನಿ ಅಂತ ನೀವು ಬಳಸ್ಕೊಂಡಿದ್ದೀರಾ? ಲತಾ, ಉದ್ದೇಶವೋ ದುರುದ್ದೇಶವೋ ನನಗದು ಗೊತ್ತಿಲ್ಲ ಲತಾ. ನನ್ನ ಹಣೆ ಬರವೇ ಈ ರೀತಿ ಇರುವಾಗ ನಾನು ಯಾರಿಗೆ ಏನಂದ್ರೆ ಇದು? ಒಟ್ಟಾರೆ ನಾನೊಬ್ಬ ದೈವಹೀನ ತೀರಿತು. ಇನ್ನು ಮುಂದೆ ತಮ್ಮ ಜೀವನದ ಸಂಗಾತಿ ಸುರಾದೇವಿ. ಹೌದು ಲತಾ, ನನ್ನ ಜೀವನದಲ್ಲಿ ನಡೆದ ದುರ್ಘಟನೆಗಳೆಲ್ಲವನ್ನ ಮರೆತು ಕೆಲ ಕಾಲವಾದರೂ ನಾನು ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಸುರಾದೇವಿಗೆ ಮೊರೆ ಹೋಗಲೇಬೇಕು. ಹೌದು, ನನ್ನ ಕೊನೆಯ ದಾರಿ ಅದೊಂದೇ ಲತಾ, ಅದೊಂದೇ. ದೇವ ಮಾನವರಾದ ತಾವು ಸುರಾದೇವಿಗೆ ಮಾರು ಹೋಗಿ ಮಾನವರಾಗೋದು ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ನೀವೇ ಹೇಳಿ ನೋಡೋಣ. ದಯವಿಟ್ಟು ಆ ಕೆಲಸವನ್ನು ಮಾತ್ರ ಮಾಡಬೇಡಿ. ಲತಾ, ಕುಡಿದು ಕುಡಿದು ಉನ್ಮತ್ತನಾಗಿ ಪರರ ಪ್ರಾಣ ಹೀರಿದರೆ ದಾನವನಾಗುತ್ತಾನೆ. ಕುಡಿದ ಮತ್ತಿನಲ್ಲಿ ಪರಹೆಗೆಳೆಯರ ಮಾನಹರಣ ಮಾಡಿದರೆ ದಾನವನಾಗುತ್ತಾನೆ. ಇನ್ನೊಬ್ಬರ ಮನ ನೋಯುವಂತೆ ವರ್ತಿಸಿದರೆ ಮಂದಮತಿಯಾಗುತ್ತಾನೆ. ಆದರೆ
ಈ ದಯಾನಂದ ಅಂತಹ ಕುಡುಕನಾಗುವುದಿಲ್ಲ. ಕುಡುಕರಲ್ಲಿ 3 ವಿಧ: ಚಿಂತೆಗಾಗಿ ಕುಡಿಯುವವರು, ಚಟಕ್ಕಾಗಿ ಕುಡಿಯುವವರು, ಧೈರ್ಯಕ್ಕಾಗಿ ಕುಡಿಯುವವರು. ಅಂದ್ರೆ ತಾವು ಮನದ ಮೇಲಾದ ಆಘಾತವನ್ನು ಮರೆಯುವುದಕ್ಕಾಗಿ ಲತಾ ನಾನಿಲ್ಲಿ ಬರ್ತೀನಿ. ನಿನ್ನೊಡನೆ ನಿಂತು ಮಾತನಾಡುವಷ್ಟು ಸಂಯಮವಾಗಲಿ, ಸಹನೆಯಾಗಲಿ, ತಾಳ್ಮೆಯಾಗಲಿ ಈ ದಯಾನಂದನಲ್ಲಿ ಉಳಿದಿಲ್ಲ ಲತಾ. ಮತ್ತೆ ಸಿಕ್ಕಾಗ ಮಾತಾಡ್ತೀನಿ. ಮತ್ತೆ ಸಿಕ್ಕಾಗ ದಯಾನಂದ್ ಸ್ವಲ್ಪ ಮತ್ತೆ ಸಿಕ್ಕಾಗ ಈ ಬಾಳಲಿ ಶಾಂತಿ ಎಲ್ಲಿದೆ ಬಿರುಗಾಳಿಯೇ ಬೀಸಿದೆ. ಅಯ್ಯೋ ದೇವರೇ, ನನ್ನ ಗೆಳತಿಯ ಬಾಳನ್ನು ಬಂಗಾರ ಮಾಡಲು ಹೋಗಿ ದಯಾನಂದರ ಜೀವನವನ್ನು ಅಂಗಾರ ಮಾಡಿಬಿಟ್ಟೆಲ್ಲ ನಾನು. ಇವರಿಗಾಗಿರೋ ಅನ್ಯಾಯದ ಪಾಪ ನನಗೆ ತಟ್ಟದೇ ಬಿಡಲಾರದು. ದೇವರೇ, ಆದಷ್ಟು ಬೇಗನೆ ದಯಾನಂದರಿಗೆ ಕೆಟ್ಟ ಬುದ್ಧಿಯನ್ನು ಕೊಡದೆ ಒಳ್ಳೆ ಬುದ್ಧಿಯನ್ನು ದಯಪಾಲಿಸುವ ಹೊರೆ ನಿನ್ನನ್ನೇ ಕೂಡಿದೆ ದೇವ, ನಿನ್ನನ್ನೇ ಕೂಡಿದೆ.